ಅದು ಹೋಯ್ತು ಮಾತಾಡಿದೀವ. ಹಾ ಇನ್ನ ಜೊತೆಯಾಗಿ ಬಂದಿರತಕ್ಕಂತ ಅಂಶದ ಮುತ್ತಿನ ಜಾಡಿಯನ್ನ ಎತ್ತಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದ್ ಯಾವ ಮಹಾರಾಷ್ಟ್ರ ರಾಜ್ಯ ಹಾ ಹಾ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಮಿರಜ್ಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳು ಹಾಡಿನ ಕಲಾ ಸಂಘದವರ ಹೌದ್ ದೈವದ ಒಂದು ಅಪ್ಪಣೆಯನ್ನ ಪಡ್ಕೊಂಡು ಯಾವ್ಯಾವ ರೀತಿ ಕಾರ್ಯಕ್ರಮವನ್ನ ನಡೆಸಬೇಕಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಮಾರ್ಗವನ್ನ ಹಾಕಿ ಕೊಟ್ಟಿರ್ತಕ್ಕಂತ ಹಾ ಹಾ ಯಾವ ಬೀರಲಿಂಗೇಶ್ವರ ಒಂದು ಗದ್ದಿಗೆ ಪೂಜಾರಿಗಳಾಗಿರ್ತಕ್ಕಂಥವ್ರು ಹೌದು ಯಕ್ಷಂಬ ಗ್ರಾಮದ ಶ್ರೀ ಅನ್ನಪ್ಪಮತ್ತರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಹಾ ಅಚ್ಚ ಕಡೆ ಸಂಘಿನೊಳಗ ಮಾತಾಡತಕ್ಕಂತ ಗುರುಜಿಯವರು ಬಹಳ ಒಂದು ಮಾರ್ಮಿಕವಾಗಿ ಮಾತು ಕೇಳಿದ್ರು. ಹಾ ಬಾಳ ಚಂದ ಕೇಳ್ಯಾರ್ರಿಪ್ಪ. ಏನ್ ಕೇಳಿದ್ರು? ಏನ್ ಕೇಳಿಪ್ಪ ಮಾತ? ಏನ ರಾಮಾಯಣ ಮಾತಾಡೋದು, ಹಾ ಹಾ ಏನ ಮಹಾಭಾರತ ಮಾತಾಡೋದು, ಹೌದ್ ಏನ ಸಂವಾದ ಮಾತಾಡೋದು ಹಾ ಹಾ ಕೇಳ್ಯಾರ್ರಿಪ್ಪ. ಕೇಳಿದ್ರು. ಹಾ ಹಾ ಅದಕ್ಕ ಇನ್ನೂ ಒಂದು ಕಡೆ ಹೇಳ್ತಾರ. ಏನ್ ಹೇಳ್ತಲ್ಪ ಮಾತ? ಈ ಅಮಸೇದ ಮುತ್ತೆ ಬೀರಾಣಿ ದೇವರು ಮಾಡಿರ್ತಕ್ಕಂಥದಂದ್ರೆ ಇದು ಗುರು ಪರಂಪರೆ. ಹಾ ಈ ಕಡೆ ಜಗದ್ಗುರು ರೇವಣ ಸಿದ್ದೇಶ್ವರ, ಈ ಕಡೆ ಗುರು ಸೋಮಲಿಂಗೇಶ್ವರ. ಹೌದ್ರಿಪ್ಪ. ಇನ್ನ ಇವರ ಶಿಷ್ಯ ಬಳಗ ಈ ಕಡೆ ಕೆಳಗೆಲ್ಲ ಬರತಕ್ಕಂಥದ್ದು. ಹೌದ್ರಿಪ್ಪ. ಇವರು ಮಾಡಿರ್ತಕ್ಕಂಥ ಚರಿತ್ರಾಮೃತ ಹೆಂಗೈತಿ ಅಂತ ಕೇಳಿದ್ರ ಹಂಗೈತ್ರಿಪ್ಪ ಸರ. ಸತ್ಯಸಿದ್ಧರು ಮಾಡಿರ್ತಕ್ಕಂಥ ಚರಿತ್ರಾಮೃತಪ್ಪ ಅಂತಂದ್ರ ಒಂದು ಸಕ್ಕರೆ ಗೊಂಬಿದ್ದಂಗ. ಹೌದ್ರಿಪ್ಪ. ಯಾಕಡೆ ಕಾಲ ಕಡೆ ತಿಂದ್ರೂ ಶವೆ ಹತ್ತದ, ಈ ಕಡೆ ತಲೆ ಕಡೆ ತಿಂದ್ರೂ ಶವೆ ಹತ್ತದ, ನಡಬರಕ ಮೂಡದು ತಿಂದ್ರೂ ಶವೆ ಹತ್ತದ್ರಿಪ್ಪ. ಅದಕ್ಕ ವೇದ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನ ಬರಿಬೇಕಾದ್ರ 4 ವೇದಗಳನ್ನ ವಿಂಗಡಣೆ ಮಾಡಿ 6 ಶಾಸ್ತ್ರಗಳನ್ನ ಮಾಡಿ 18 ಪುರಾಣಗಳು ಬರೆದಿಟ್ರು. ಬರೆದಿಟ್ಟಾರ್ರಿಪ್ಪ. ಅವಾಗ ವ್ಯಾಸ ಮುನಿಗೆ ಯಾರು ಕೇಳಿದ್ರತ್ತ, ಏನ್ ಕೇಳಿಪ್ಪ ಮಾತ? 18 ಮಹಾಪುರಾಣಗಳು ಬರೆದಿಟ್ಟು ಖರೆ ಈ ಸತ್ಯಸಿದ್ಧರ ಸಿದ್ಧಾಟಿಗೆ ಚರಿತ್ರಾಮೃತನ್ನ ಯಾಕೆ ಬರೀಲಿಲ್ಲ ಅಂತ ಕೇಳಿದ್ರ. ಅವಾಗೇನ್ ಹೇಳಿರಿಪ್ಪ ಯಾಸಮನಿಗಳು? ವ್ಯಾಸ ಮಹರ್ಷಿಗಳು ಮಾತು ಹೇಳಿದ್ರತ್ತ, ಇದು ಬಾಯಿಯಿಂದ ಬಾಯಿಗೆ ಬರತಕ್ಕಂಥದ್ರಿ, ಅವ್ರವ್ರಿಗೆ ತಕ್ಕಂತೆ ಅದು ಸಿದ್ಧಾಟಿಗೆ ಬರೆದಿಟ್ಕೋಬೇಕು. ಹೌದು. 18 ಮಹಾಪುರಾಣ ಹೆಂಗ ಬರ್ದೀನಿ ಹಂಗ ಅಚ್ಚುಕಟ್ಟುವಾಗಿ ಬರಿದು ನನಗೆ ನಿಗಂಗಿಲ್ಲ, ಸಿದ್ಧಾಟಿಗೆ ಹೆಂಗಾಗ್ಯದ ತಿಳಿದಿಲ್ಲ. ಸಿದ್ಧರಾಟ ಶಿವನಿಗೆ ತಿಳಿದಿಲ್ಲ, ಋಷಿ ಆಡಿದ ಮಾತು ಋಷಿ ಹೋಗಿಲ್ಲ. ಸಪ್ತ ಸಮುದ್ರಕ್ಕಿಂತ ದಾಡದ ಬಾಳ ಅದ. ಅದಕ್ಕೆ ಇಂತ ಸಿದ್ಧಾಟಿಗೆಯನ್ನ ಇದು ಸತ್ಯಸಿದ್ಧರದ ಇದು ಹಿರಿಯರ ಬಾಯಿಲಿಂದ ಬಾಯಿಗೆ ಬಂದಿರತಕ್ಕಂಥ ಸಿದ್ಧಾಟಿಗೆ ಅದ. ಹೌದ್ರಿಪ್ಪ. ಹಿಂಗ್ ಹೇಳ್ಕೊತ ಬರ್ತಾರ. ಇಂತ ಒಂದು ಸಪ್ತ ಸಮುದ್ರಕ್ಕಿಂತನೂ ದೊಡ್ಡದಿದ್ದಿರತಕ್ಕಂತ ಸಿದ್ಧಾಟಿಗೆ ಇದರ ಒಳಗೆ ರಾಮಾಯಣ ಮತ್ತು ಮಹಾಭಾರತ ಯಾಕೆ ತಂದು ಕೂಡಿಸ್ತೀರಿ ಅಂತ ನಾ ಕೇಳಕ. ಇದು ಅಂಶದ ಮುದ್ದೆ ಮಾಳಿಂಗರೇ ಬೀರ ದೇವರ ಗುರು ಸೋಮಲಿಂಗೇಶ್ವರ ಮಾಡಿರ್ತಕ್ಕಂಥ ಚರಿತ್ರೆ ಪವಾಡ ಕತ್ತಿಭಾಗ. ನಡೀತಕ್ಕಂತ ಮನುಷ್ಯ ಎಡವುದು ಸಹಜ, ನುಡಿತಕ್ಕಂತ ನ್ಯಾಲಿಗೆ ಸಹಜ. ಹೌದು. ಹಿಂದೂ ದೇವಾನ ದೇವತೆಗಳಿಗೆ ಕೂಡ ಏನಾರೇ ಒಂದು ಅಡೆತಡೆ ಬಂದ ಕರೆಯಿಂದ ಏನಾರೇ ಒಂದು ತಪ್ಪು ದೋಷಗಳಾಗಿರಬಹುದು. ಹೌದಾ? ಹೌದು. ನಿನಗೆ ಗೊತ್ತಿದ್ದಂಗಾಯ್ತು, ನನಗ ಗೊತ್ತಿಲ್ಲ. ಅಂತದೊಂದು ಏನಾರ ಅಡೆತಡೆ ಬಂದ ತಪ್ಪ ತಡೆಗಳಾಗಿತ್ತು ಅಂದ್ರೆ ಅದನ್ನ ಬದಿಗೆ ಒತ್ತಿ ನನ್ನಪ್ಪ ಗುರು ಸೋಮಲಿಂಗೇಶ್ವರ, ಯೋಗಿನಾಥ ಅಮೋಘ ಸಿದ್ದೇಶ್ವರ, ಜಗದ್ಗುರು ರೇವಣ ಸಿದ್ದೇಶ್ವರ, ಲಿಂಗ ಬೀರಾಣಿ ದೇವರು ಮುತ್ತೆ ಮಾಳಿಂಗರನ್ನು ಹಿಡ್ಕೊಂಡು ಇವ್ರು ಏನು ಪವಾಡಗಳನ್ನ ಮಾಡ್ಕೊತ ಬಂದಾರ, ಯಾರ್ಯಾರಿಗೆ ಏನೇನು ಕೊಟ್ಟುಕೊತ ಬಂದಾರ ಅನ್ನುವಂತದನ್ನ ತಪ್ಪಣ್ಣಂತದನ್ನ ಈಗ ನಾವು ಬರೋಣ ಹೇಳಿದೆವು. 2 ಕಲಾ ಸಂಘದೊಳಗ ತಪ್ಪಾಗಿರತಕ್ಕಂಥ ಬದಿಗೆ ಒತ್ತಿ ಒಪ್ಪಣ್ಣಂತ ಅದು ನಿಮ್ಮ ಅಂತರಾತ್ಮದಲ್ಲಿ ಇಟ್ಕೋರತ್ ಹೇಳಿದೆವು. ಅದೇ ಪ್ರಕಾರ ಈ ಗುರು ಪರಂಪರೆ ಒಳಗ ಸಿದ್ಧಾಟಿಗೆ ಒಳಗೆ ಏನಾರ ತಪ್ಪು ದೋಷಗಳು ನಮಗ್ ಕಂಡು ಬಂದಂದ್ರ ಅದನ್ನ ಸರಿಸಿ ಬೆಳಕಿಗೆ ತರಲಾರದೆ ಅವ್ರು ಮಾಡಿರ್ತಕ್ಕಂಥ ಕೀರ್ತಿ ಪವಾಡಗಳನ್ನ ಹೇಳುದದ. ಹೌದಿಲ್ಲ? ಅದಕ್ಕೆ ಒಳ್ಳೆ ಅನುಭವಿ ಗುರುಜಿಯವರು ಬಹಳ ಮಾರ್ಮಿಕವಾಗಿರತಕ್ಕಂಥ ಒಂದು ಮಾತು, ಒಂದೆರಡು ಗುರು ಹಿರಿಯರು ಹೇಳಿದ್ದ ಅಪ್ಪಣೆಯನ್ನು ಪಡ್ಕೊಂಡು ಸಿದ್ಧಾಟಿಗೆ ಒಳಗ ಸತ್ಯಸಿದ್ಧರು ಮಾಡಿರ್ತಕ್ಕಂಥ ಚರಿತ್ರೆದೊಳಗ ಒಂದೆರಡು ಸಂವಾದ ರೂಪದೊಳಗ ಸಿದ್ಧಾಟಿಗೆ ದರ್ಶನಗಳನ್ನು ಕೇಳಿದ್ರು. ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ, ಈ ಬೀರಾಣಿ ದೇವ್ರ, ಇನ್ನು ಬೀರ ದೇವರ ರೇವಣ ಸಿದ್ಧ ಹಬ್ಬ ಹಾಕ್ಬೇಕಂದ್ರ ಅಂತ
ಒಂದು ನೀಲಿ ಹೊತ್ತಿಗೆ ಓದ್ಬೇಕಾಗಿತ್ತಂದ್ರ ಹಾ ಹಾ ಅಷ್ಟೊಂದು ಜ್ಞಾನ ಅವನಲ್ಲಿ ಬರ್ಬೇಕಾಗಿತ್ತಂದ್ರ ಹೌದ್ ಯಾವ ಗುರುಕುಲದೊಳಗ ಅವ ವಿದ್ಯೆಯನ್ನ ಕಲಿತ ಹೌದು ಯಾವ ಗುರುವಿನ ಬಲ್ಯಕ ಕಲಿತ ಅಂತ ಒಂದ್ ಮಾತು ಕೇಳಿದ್ರು. ಹಾ ಕೇಳ್ಯಾರಿಪ್ಪ ಗುರುಜಿ ಅವರು. ಇನ್ನ ಇಟ್ಟೊಬ್ರಾಯಣ ಸಂದ ಹಾಡ್ಕೊತ ಬಂದಾಕರ ಹಾ ಹಾ ನಾನು ಪದ ಹಚ್ಚದ ಭೀಮಾ ನದಿ ಒಳಗ ಸಿಂಪಿ ಒಳಗ ಇಟ್ಟೊಬ್ರಾಯ ಹುಟ್ಟದ. ಹೌದು ಹೌದು ಹೌದ್ರಿಪ್ಪ. ಇಟ್ಟೊಬ್ರಾಯ ಹುಟ್ಟಿ ಕೆರೆಯಿಂದ ಅಲ್ಲಿದಿಂದ ಬಂದ ನಾಮದೇವನ ಹೆಣ್ಣು ಮಗಳ ಕೈಯಾಗ ಸೇರಿ ಒಗೆಂತ ಆ ಅರಿವಿ ತೊಳ್ಯಾಕ ಹೋದಾಗ ಭೀಮಾ ನದಿಯಾಗ ಹಾ ಹಾ ಆ ಹೆಣ್ಮಕ್ಳ ಕಲ್ಲಿಗೆ ಹಿಂಗ್ ಬಡದ ಕೆರೆಯಿಂದ ಸೀರೆ ಅವಾಗ ಹಿಂಗ್ ಓದಕ್ ಹೋಗಿತಿದ್ರು, ಹಿಂಗ್ ಸೆಳಿತಿದ್ರು. ಹೌದು ಆ ಸೀರೆಗೆ ಹತ್ತಿ ಸಿಂಪಿ ಬತ್ತು. ಹಾ ಹಾ ಸಿಂಪಿ ಎಷ್ಟು ದೊಡ್ಡದಿತ್ತು ಅಂತ ಕೇಳಿದ್ರೆ ಮಳ ಹಾಕಿದ್ರೆ ಹಿಂಗ್ 3 ಮೊಳ ಹಿಂಗ್ 3 ಮೊಳ ಅಷ್ಟು ದೊಡ್ಡ ಗಾತ್ರವಾಗಿರತಕ್ಕಂತ ಸಿಂಪಿ. ಹೌದ್ರಿಪ್ಪ. ಆ ಸಿಂಪಿ ಸೀರೆಗೆ ಹತ್ತು ಬಂದ ಬಳಕ ಲಾಯವ್ ತಿಳ್ಕೊಂಡಳು. ಏನ್ ತಿಳ್ಕೊಂಡ್ರಿಪ್ಪ ಮಾತ? ಎಷ್ಟು ದೊಡ್ಡದೊಂದ ಸಿಂಪಿ ಅದ, ಹಾ ಹಾ ಇದೇನು ವಿಶೇಷ ಇರ್ಬೇಕಂತ ತಿಳ್ಕೊಂಡು ತನ್ನ ಪುಟ್ಟಿ ಒಳಗೆ ತಗೊಂಡು ಮನೆಗೆ ಬಂದ ತಂದೆಗೆ ತೋರಿಸ್ತಾಳ. ಹಾ ಹಾ ಇಂತದೊಂದು ಸಿಂಪಿ ಸಿಕ್ಕದ. ಅಂದ ಕಾಲಕ್ಕೆ ಇದೇನೋ ಇಷ್ಟು ದೊಡ್ಡ ಸಿಂಪಿ ಅದ ಅಂದ್ರೆ ಇದೇನು ವಿಚಿತ್ರ ಇರ್ಬೇಕಂತ ತಿಳ್ಕೊಂಡು ಇದನ್ನ ಜಗಲಿ ಮ್ಯಾಗಿಟ್ಟ ಪ್ರತಿನಿತ್ಯ ನೀವು ಪೂಜೆ ಪುನಸ್ಕಾರ ಮಾಡ್ರಿ ಅಂತ ಹೇಳಿ ತಂದೆ ಹೇಳಿದ ಮಕ್ಕಳಿಗೆ. ಹೌದ್ರಿಪ್ಪ. ಅವಾಗ ಜಗಲಿ ಮ್ಯಾಗಿಟ್ಟ ದಿನನಿತ್ಯ ಅದನ್ನ ಪೂಜೆ ಪುನಸ್ಕಾರ ಮಾಡ್ತಿದ್ರು. ಹಾ ಹಾ ಪೂಜೆ ಪುನಸ್ಕಾರ ಮಾಡ್ತಿದ್ರು. ಯಾವಾಗ ಆ ಸ್ವಾತಿ ಮಳೆ ಸಂಗಾಟ ವಿಷ್ಣು ಪರಮಾತ್ಮ ಬಂದ ಸಮುದ್ರದೊಳಗೆ ಸೇರಿದ ಶಿಲ್ಪಿ ಒಳಗ 27 ನಕ್ಷತ್ರದೊಳಗ ಸ್ವಾತಿ ನಕ್ಷತ್ರಕ್ಕೆ ಮುತ್ತು ಮಾಣಿಕ್ ಹುಟ್ಟುತ್ತದರಿಪ್ಪ. ಅವಾಗ ಸಮುದ್ರದೊಳಗೆ ಇರತಕ್ಕಂತ ಶಿಲ್ಪಿ ಎಲ್ಲ ಬಾಯಿ ತೆಗೆದಿರ್ತಾವ. ಸ್ವಾತಿ ಹನಿ ನಮ್ಮ ಒಳಗ್ ಹೋಗ್ಲಿ, ನಾ ಮುತ್ತಾಗ್ತೀನಿ, ನಿನ್ನೊಳಗ್ ಹೋದ್ರೆ ನೀ ಮುತ್ತಾಗ್ತೀನಿ ಅಂತೇಳಿ ಸ್ವಾತಿ ಮಳೆ ಸಂಗಾಟ ವಿಷ್ಣು ಪರಮಾತ್ಮ ಬಂದ ಆ ಸಿಂಪಿ ಒಳಗೆ ಸೇರಿ ಅದು ಸಮುದ್ರ ಉಕ್ಕೇರಿದಾಗ ಅಲ್ಲಿದಿಂದ ಭೀಮಾ ನದಿಗೆ ಹಾರಿ ಅಲ್ಲಿ ಒಂದು ಬಿದಿರುಗಡ್ಡಿಗೆ ತಟ್ಟಿ ಈ ಲಾಯವನ ಕೈಯಾಗ ಸಿಕ್ಕ ಬಂದ ಜಗಲಿ ಮ್ಯಾಗ ಯಾವಾಗ 9 ತಿಂಗಳ 9 ದಿವಸ ಮುಗಿತ ಬೆಳಗಿನ ಜಾವಕ್ಕೆ ಸಿಂಪಿ ಬಾಯಿ ತೆಗಿತದ. ಹೌದ್ರಿಪ್ಪ. ಆ ಸಿಂಪಿ ಒಳಗೆ ಹುಟ್ಟಿರತಕ್ಕಂಥವ ಇಟ್ಟಪ್ಪ ಬೆಳಗಿನ ಜಾವಕ್ಕೆ ಬಂದು ನೋಡಿದ್ರೆ ಗಂಡು ಕೂಸು ಕೈಕಾಲು ಬಿಚ್ಚಿ ಆಡ್ತಿತ್ತು. ಆ ಕೂಸು ಆಡಿದ್ರು ನೋಡಿ ಕುಲು ನಕ್ಕರು ಹೌಶ ಆಯ್ತು. ಅವಾಗ ಆಕಾಶವಾಣಿ ಆಯ್ತು. ಏನಾಯ್ತಪ್ಪ ಆಕಾಶವಾಣಿ? ಈ ಜಗಲಿ ಮ್ಯಾಗ ಇಟ್ಟ ಜಾಗದಾಗ ಹುಟ್ಟ್ಯಾನಂದ್ರ ಇವಾಗ ವಿಠಲ್ಲ ಅಂತೇಳಿ ನಾಮಕರಣ ಮಾಡ್ರಿ. ಮುಂದೆ ನಾವು ತಿರುಗುತ್ತ ನಾಡು ನಗರ ತಿರುಗುತ್ತ ಸಂಚಾರ ಮಾಡುತ್ತ ಒಬ್ಬ ಪವಾಡ ಪುರುಷ ಆಗ್ತಾನ, ಸಿದ್ಧಿ ಪುರುಷ ಆಗ್ತಾನ. ಇವಾಗ ಮೇಲು ನಾಡದಾಗ ಕೀರ್ತಿ ಬೆಳೆದದ. ಇವಾಗ ವಿಠಲ್ಲ ಅಂತೇಳಿ ನಾಮಕರಣ ಮಾಡ್ರಿ ಅಂದ ಕಾಲಕ್ಕ ಅವಾಗ ಇಟ್ಟಪ್ಪ ಅಂತೇಳಿ ನಾಮಕರಣ ಮಾಡಿದ್ರು. ಹೌದ್ರಿಪ್ಪ. ವಾರಿಗೆ ಗೆಳೆಯರ ಸಂಗಟ 6-7 ವರ್ಷದ ಹುಡುಗರು ವಾರಿಗೆ ಗೆಳೆಯರ ಕೂಡ ಹಾದಿ ದಾರಿ ಒಳಗ ಚಂಡ ಲಗ್ಗುಡಿ ಆಟ ಆಡ್ತಿದ್ರು. ಹೌದ್ರಿಪ್ಪ. ಇವ ಆತನ ಸಂಗಾಟ ಇದ್ದಿರ್ತಕ್ಕಂಥ ಗೆಳೆಯರಿಗೆ ಆಟದೊಳಗೆ ಹಸಗೊತ್ತಿದ್ದಿಲ್ಲ, ಎಲ್ಲಾ ಆಟದೊಳಗೆ ತಾನೇ ಗೆದ್ದಿದ್ದ. ಆ ಹುಡುಗರು ಕೇಳಿದ್ರು, ಏನ್ ಕೇಳಿಪ್ಪ ಮಾತ? ಆಟದೊಳಗೆ ಎಷ್ಟು ನೀ ಪ್ರವೀಣ್ ಇದ್ದೀನಿ, ಇಟ್ಟು ಗೆದ್ದಿದ್ದಿ ಅಂದ ಬಳಕ ನಿನ್ನ ಗುರು ಯಾರದಾರ, ನಿನಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರು ಯಾರ ಅಂತ ಕೇಳಿದ್ರು. ಅವಾಗ ಏನಂತಂದ್ರಿಪ್ಪ? ಇಟ್ಟೊಬ್ರ ಎಂದ ಹಂಗಂದ್ರೆ ಏನಾತ ಕೇಳ್ದ, ನನಗರೆ ಗುರು ಇಲ್ಲ. ಗುರು ಅಂದ್ರೆ ಏನಾತ ಕೇಳ್ದಾಗ, ಗುರು ಇದ್ದಂದ್ರೆ ಆಟದಾಗ ಬರ್ಬೇಕಿರ್ಲಿಕ್ಕಂದ್ರೆ ಬರಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದ್ರು. ಹೌದ್ರಿಪ್ಪ. ಮನೆಗೆ ಬಂದ ಅವರ ತಂದೆ ನಾಮದೇವ್ ಅದೇ ಪಂಡರಪುರದೊಳಗ ಪಾಂಡುರಂಗ ಏನದ ನೋಡು, ಅವನ ಸ್ವಂತ. ಹೌದು. ಅವ ಕೊಳ್ಳಾಗ ತಾಳ ತಂಬುರಿಗಳನ್ನ ಹಾಕೊಂಡು ಕೆರೆದ ಪಾಂಡುರಂಗನ ಭಜನೆ ಮಾಡ್ತಿದ್ರು. ಹೌದ್ರಿಪ್ಪ. ಇವು ಕೂಡ ಕೊಳ್ಳಾಗ ತಾಳ ತಂಬುರಿ ಹಾಕೊಂಡು ಭಜನೆ ಮಾಡ್ತಿದ್ದ. ಯಾವಾಗ ಗುರುವಿನ ಮಾಡ್ಕೋಬೇಕಂದಾರ ಅಂದ ಒಳಕ ತಲೆಯಾಗ ಕೂತು ಬಿಡ್ತು. ಹೌದ್ರಿಪ್ಪ. ಅದೇ ತಾಳ ತಂಬುರಿ ಕೊಳ್ಳಾಗ ಹಾಕೊಂಡು ಕೆರೆದ ಪಂಡರಪುರವನ್ನ ಬಿಟ್ಟು ದಕ್ಷಿಣ ದಿಕ್ಕಿಗೆ ದಾರಿಯನ್ನು ಹಿಡಿದು ನನಗ ಗುರು ಬೇಕಾಗಿದ್ದಾನ, ಗುರುವಿನ ಯಾರು ತೋರಿಸ್ತಾರ, ಗುರು ಎಲ್ಲಿದಾನ ಕೇಳ್ಕೋತ ಹುಲಜಂತಿ ಸಮೀಪಕ್ಕೆ ಬಂದ. ಹೌದ್ರಿಪ್ಪ. ಹುಲಜಂತಿ ಹಾಲು ಹಳದಾಗ ಮಾಳಿಂಗರಾಯನ 4 ಮಂದಿ ಮಕ್ಕಳು ರೇಪರಾಯ ಬೀರಮತ್ತೆ ಸ್ವಾಮತ್ತೆ ಕಣಮತ್ತೆ ಅನ್ನದಾನ ಕಂಬಳಿದಾನ ಇಟ್ಟಿದ್ರು. ಹೌದ್ರಿಪ್ಪ. ಅವಾಗ ಸಾಲು ಪಂತ್ಯಾಗ ಹೋಗಿ ನಿಂದಿರ್ತಾನ. ಅವಾಗ ಅಂದ್ರು ಪ್ರಸಾದ ಮಾಡಿ ಕಡೆಯಿಂದ ಕಂಬಳಿದಾನ ತಗೊಂಡು ಕಾಲಕ್ಕೆ ನನಗೆ ಇಂಥದವಲ್ಲ, ಮತ್ತೆಂತದ ಬೇಕಾಗಿದ್ರಿಪ್ಪ, ನನಗೆ ಗುರು ಬೇಕಾಗಿದ್ದಾನ. ನನ್ನ ಯಾರು ತೋರಿಸ್ತಾರ ಅಂತ ಕಾಲಕ್ಕ ಬೀಜ ಗೊತ್ತಿ ಬೀಜ ಮಡ್ಡಿ ಮೇಗ ನಮ್ಮಪ್ಪ ಮಾಳಿಂಗರ ಕುರಿ ಕಾಯ್ತಾನ. ಅವನ ಬಲ್ಲೆಕ್ ಹೋದ್ರೆ ನೀನು ಗುರು ಸಿಗ್ಬೇಕಂತ ಕಾಲಕ್ಕ ತ್ರಿಕಾಲದ ನೇನಿ ಮಾಳಿಂಗರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹೊಳ್ಳಿ ಇಲ್ಲಿ ಇಟ್ಟಪ್ಪ ಇಲ್ಲಿ ತನ ಬಂದಾನ ಅಂತ ತಿಳ್ಕೊಂಡು ಹಾಲು ಹಳ್ಳಕ್ಕೆ ಬಂದು ಇಟ್ಟಪ್ಪ ಇಲ್ಲಿ ತನ ಬಂದಿನಿ ಭಗವಂತ ಬರಲು ಕಾರಣ ಅಂತ ಕೇಳಿದಾಗ ಅವಾಗ ಏನ್ ಹೇಳ್ತಾರಪ್ಪ ಇಟ್ಟಪ್ಪ, ನನಗ ಗುರು ಬೇಕಾಗಿದ್ದಾನ, ಗುರುವಿನ ಸಲುವಾಗಿ ನಾ ಬಂದೀನಿ, ಗುರುವಿನ ತೋರಿಸಂತ ಕಾಲಕ್ಕ ಏನ್ ಹೇಳ್ತಾರಪ್ಪ ಮಾಳಪ್ಪ. ಮಾಳಿಂಗರಾಯ ನಿತ್ತ ಒಂದ ಕ್ಷಣ ವಿಚಾರ ಮಾಡಿ ಕೈಲಾಸವನ್ನ ಬಿಟ್ಟ ಕೈಲಾಸದೊಳಗ 7 ಯುಗಾಂತರ ದುಡ್ಕೊಂಡು ಗುರುವಿನಲ್ಲಿ ಸಾಕಷ್ಟು ಸಾಹಿತ್ಯಗಳನ್ನು ಪಡ್ಕೊಂಡು
ಸರ್ವ ಸಾಹಿತ್ಯಗಳನ್ನು ತಗೊಂಡು ಇದೇ ಮೂರು ಸೀಮೆ ಮುಮ್ಮೆಟ್ಟು ಗುಡ್ಡಕ್ಕೆ ಮುತ್ತೆ ಅಮೋಕ್ಷಕ್ಕೆ ಬಂದಾನ. ಹೌದ್ ಅವ್ರ ಕಡೆನೇ ಇವ್ರನ್ನ ಕಳ್ಸೋಣ ಗುರುವಿನ ತೋರಿಸಲಿ ಅಂತ ತಿಳ್ಕೊಂಡು ಅವಾಗ ಮಾಳಿಂಗರಾಯ ಹಾ ಹಾ ಅಂಶದ ಮುದ್ದೆನ ಕಡೆ ಹೋಗತ್ತೇಳಿ ಕಳ್ಸದ. ಹೌದ್ರಿಪ್ಪ. ಅಲ್ಲೇನು ಸಿಗ್ತದ ಅಂತ ಕೇಳಿದವ. ಹಾ ಹಾ ಅವಾಗ ಮಾಳಿಂಗರ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ ಮಾತ? 7 ಯುಗಾಂತರ ದುಡಿದ ಗುರುವಿನಲ್ಲಿ ಸಾನಿಗೇರಾಗ ಸೌದ ಶ್ರೀಗಂಧ ಕೊಟ್ಟಾಗಿ ನಾವು ಮರತೆ ಮಂಡಲಕ್ಕೆ ಬರ್ಬೇಕಾದ್ರ ಹಾ ಹಾ ಹೋಮದ ಕಂಬಳಿ ನೇಮದ ಗಂಟ ಪ್ರಸಾದ ಗಂಟ ಮಳಿಕೆಯಲ್ಲ ಬೆಳಿಕೆಯಲ್ಲ ಬಡವ ಬಾಕಿ ಬಂಜಿಗೆ ತೊಟ್ಟಿನ ಸಾಲ ಸತ್ತಿಗೆ ಮೇಲೆ ಕಳಿಸಿ ಒಟ್ಟಿವಾಲಗೆ ಶಿವಸ್ಥಾನ. ಹೌದು. ಮುಂದ ನಂದಿ ಹಿಂದ ತಂದಿ ರಾಮದೇನ ಕಲ್ಪವೃಕ್ಷನ ತಗೊಂಡು ಬಂದಿರತಕ್ಕಂಥವದ ಅವನ ಕಡೆ ಹೋಗಂತ ಕಾಲಕ್ಕ ಹಾ ಹಾ ಮಾಳಪ್ಪನ ಮಾತು ಕೇಳಿ ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದ. ಯಾರೋ ಇಟ್ಟಪ್ಪ. ಹೌದ್ರಿಪ್ಪ. ಅವಾಗ ಅಂಶದ ಮುತ್ತಾಗ ಭೇಟಿಯಾಗಿ ಅವಾಗ ಕೇಳ್ದ, ನನ್ನ ಗುರು ಬೇಕಾಗಿದೆ, ನನ್ನ ಗುರುವಿನ ತೋರ್ಸಂದ ಕಾಲಕ್ಕ ಹಾ ಹಾ ನಿನಗ ಗುರುವಿನ ತೋರ್ಸುದ ನನಗಾಗಂಗಿಲ್ಲ, ನೀವು ಹೊಳ್ಳಿ ಮಾಳಪ್ಪನ ಹತ್ತಕ್ಕೆ ಹೋಗ್ಬೇಕಂತ ಕಾಲಕ್ಕ ಹೌದ್. ತನ್ನಲ್ಲಿ ಇದ್ದಿರತಕ್ಕಂತ 3 ಏಡು ಮುತ್ತೇಳಿ ಜಾಡಿ ಇತ್ತು. ಹಾ ಹಾ ಆ 3 ಏಡಿನ ಜಾಡಿಯನ್ನು ಮುತ್ತೇಳಿ ಇಲ್ಲ ಅಲ್ಲಿ, ಹಾ 3 ಏಡು ಅಷ್ಟೇ ಐತಿ. ಹೌದ್ರಿಪ್ಪ. ಹೌದಾ? ಹೌದ್. ಈಗ ಸದ್ಯ ಪಟ್ಟಣ ಕಡಲಿ ಒಳಗ 3 ಏಡಿನ ಜಾಡಿ, ಹಾ 3 ಏಡಿನ ಜಾಡಿಯನ್ನ ಇಟ್ಟೊಬ್ಬರ ಹೆಗಲ ಮ್ಯಾಗ ಹಚ್ಚಿ ಭಂಡಾರ ಚೀಲ ಬೆತ್ತನ್ನ ಕೊಟ್ಟು ಮತ್ತ ಅತಿಥಿಯಾಗಿ ಬಂದಿದ್ದೀಪ ಪ್ರಸಾದ ಮಾಡ್ಕೊಂಡು ಹೋಗಂದ್ರು. ಹಾ ಹಾ ನಾ ಪ್ರಸಾದ ನೀವು ಮಾಡಿರ್ತಕ್ಕಂಥ ಅಡಿಗೆಯನ್ನು ಊಟ ಮಾಡಂಗಿಲ್ಲ, ನೀವ್ ಏನ್ ಕೊಡ್ತೀರಿ ಕೊಡ್ರಿ, ನಾನ ಅಡಿಗೆ ಮಾಡಿ ಊಟ ಮಾಡ್ತೀನಿ ಅಂದ. ಹೌದ್ರಿಪ್ಪ. ಅವಾಗ ಅಂಶದ ಮತ್ತೆ ಏನ್ ಮಾಡ್ದ, ಏನ್ ಮಾಡಿರಿಪ್ಪ? ಹೋಳಿಸೇರಿ ಬ್ಯಾಳೆ, ಹೋಳಿಸೇರಿ ಬೆಲ್ಲ, ಹೋಳಿಸೇರಿ ಅಕ್ಕಿಯನ್ನು ಕೊಟ್ಟು ಹೌದು. ಅವಾಗ ಅವನ ಸಂಗಾಟ ಉತ್ತಾಳಿಸಿದ್ದಾಗ ಕಳಿಸದ. ಹೌದ್ರಿಪ್ಪ. ಇಟ್ಟಂಗಿ ಹಳ್ಳ ಅನ್ನತಕ್ಕಂಥ ಇಟ್ಟಂಗಿ ಹಳ್ಳಕ್ಕೆ ಬಂದ ಕೆರೆ ಇಟ್ಟೊಬ್ಬರಾಯ ಹೊಂಟ ಹಾ ಹಾ ಉತ್ತಾಳಿಸಿದ್ದಂತ ಇದು ಕೆಟ್ಟ ಕಾಡ ಅರಣ್ಯ ಎಲ್ಲ ಬರ ಬಿದ್ದು ಒಣಗ್ಯದ. ಗಿಡ ಮರ ಎಲ್ಲ ಚೊಕ್ಕ ಒಣಗ್ಯಾವ. ಇಂತ ಹಳ್ಳದಾಗ ಇವ ಏನ್ ಮಾಡ್ತಾನ ತಂದ ಕಾಲಕ್ಕೆ ಯಾವಾಗ ಇಟ್ಟಂಗಿ ಹಳ್ಳದಾಗ ಕಾಲಿಟ್ಟ ಹಳ್ಳ ಹರಿಲಕ್ಕತ್ತು ಒಣಗಿದ ಗಿಡ ಚಿಗತ್ತು ನಿತ್ತು. ಹೌದ್ರಿಪ್ಪ. ಅವಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೋಳಿಸೇರಿ ಅಕ್ಕಿ ಬ್ಯಾಳೆ ಬೆಲ್ಲ ತಗೊಂಡು ಅಡಿಗೆಯನ್ನ ಮಾಡಿ ಮತ್ತೆ ಉತ್ತಾಳಿಸಿದ್ದು ಕಳಿಸದ. ನಿನ್ನ ಗುರುವಿನ ಕರ್ಕೊಂಡು ಅರಕೇರಿ ಊರಾಗ ಇದ್ದಿರತಕ್ಕಂಥ ಎಲ್ಲ ದಂಡ ಕರ್ಕೊಂಡು ಬರೋರ್ನ ಕರ್ಕೊಂಡು ಪ್ರಸಾದ ಮಾಡ್ತೀನಿ ಅಂದ. ಹೌದು. ಪ್ರಸಾದ ಮಾಡ್ತೀನಿ ಅಂದ ಕಾಲಕ್ಕೆ ಬುತ್ತಾಳಿಸಿದ್ದು ಹೋಗಿರಂದ ಗುರುವಿಗೆ ಹೇಳ್ದ, ಏನ್ ಹೇಳಿಪ್ಪ ಮಾತ? ಎಲ್ಲ ಅರಕೇರಿ ಊರ ದಂಡನ್ನ ಕರ್ಕೊಂಡು ಬಂದಕ್ಕಿರಿಂದ ಪ್ರಸಾದ ಮಾಡ್ಬೇಕತ್ತಾನ, ಮತ್ ನೀವೆಲ್ಲ ಬರ್ಬೇಕಂದಾನ. ಹೌದು. ನಾ ಕೊಟ್ಟದ್ದು ಹೋಳಿಸೇರಿ ಬುತ್ತಾಳಿಸಿದ್ದು ಒಬ್ಬಗ ಸಾಲಂಗಿಲ್ಲ, ಅವಾಗ ಎಷ್ಟೋ ಕಂಡ ಕಾಣಬೇಕಾಗ್ತದ. ಹೋಳಿಸೇರಿ ಒಳಗೆಲ್ಲ ದೈವೇನು ಊಟ ಮಾಡಿಸ್ತು, ನಾವು ಒಬ್ಬಗ ಹೊಂಡ್ ಹೋಗತ್ತ ಹೇಳಿದ್ರು. ಹೌದು. ಅವಾಗ ಮತ್ತೆ ಹೋಗಿ ಬುತ್ತಾಳಿಸಿದ್ದು ಹೇಳಿದಾಗ, ಇಲ್ಲ ನೀವು ಬಂದ್ರೆ ಊಟ ಮಾಡ್ತೀನಿ ಇಲ್ಲ ಅಂದ ಕಾಲಕ್ಕ ಅಲ್ಲಿ ಅಮೋಕ್ಷದ ತನ್ನ ದಂಡನ್ನೆಲ್ಲ ಹಾಲು ಹಳದಾಗ ಎಲ್ಲಿ ಇಟ್ಟಂಗಿ ಹಳದಾಗ ಕರ್ಕೊಂಡು ಬಂದು ಎಲ್ಲಾರು ಪ್ರಸಾದಕ್ಕೆ ಸಾಲ ಪಂಕ್ತಿ ಕೂತು ಇಟ್ಟೊಬ್ರಾಯ ಕೈ ಹಾಕಿ ಮ್ಯಾಗ ಒಂದು ದಡಿದೂತ್ರ ಹಚ್ಚಿದ. ಅದ್ರೊಳಗೆ ಕೈ ಹಾಕಿ ತೆಗೆದು ಕುಡ್ತಿದ. ಎಲ್ಲಾರು ಊಟ ಮಾಡಿದ್ರು, ಅದು ಎಷ್ಟು ಕೊಟ್ಟಿದ ನೋಡ ಅಷ್ಟು ಹಂಗೆ ಉಳಿದಿತ್ತು. ಅಂಶದ ಮುಖ್ಯ ವಿಚಾರ ಮಾಡಿ ಏನ್ ಮಾಡ್ದ, ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಸಾಮಾನ್ಯ ಪವಾಡ ಪುರುಷ ಇದ್ದಿ, ನಿನಗ ಗುರು ತೋರ್ಸವ ಮಾಳಪ್ಪನೇ ನಾನು ಅಲ್ಲಿಗೆ ಹೋಗತ್ತೇವೆ ಕಳ್ಸ್ಯಾನ ಅಂತ ಹಿಂಗ್ ಬಿ ಹೇಳ್ತಾರ. ಇಲ್ಲಿ ಎಲ್ಲಾ ಇಲ್ಲಿ ಊಟ ಉಪಚಾರ ಮುಗಿಸ್ಕೊಂಡ್ ಇಲ್ಲಿದಿಂದ ಹೊಳ್ಳಿ ಡೈರೆಕ್ಟ್ ಸಿದ ಅಂಶದ ಮುತ್ತೇನ ಅಥಣಿ ತಾಲೂಕು ಅಗ್ರಾಣಿ ಹಳ್ಳದ ದಂಡೆ 3 ಕಣ್ಣಿನ ಹುತ್ತದೊಳಗೆ 3 ಕಂಟಿ ಮುರಿ ಹೊಡೆದ ಪಾತಾಳದೊಳಗೆ ಕೊಟ್ಟ ನಿನ್ನ ಗುರುವ ಅಲ್ಲಿಗೆ ಗುರುತ ಹಿಡ್ಕೋ ಅಂತ ಹೇಳಿಕಿರಂದ್ ಹಿಂಗ ಹೇಳ್ಯಾರ ಹಿಂಗ ಹೇಳ್ತಾರ. ಹೌದ್ರಿಪ್ಪ. ಇವ್ 2 ದಾರಿ ನನಗೆ ಯಾವ್ದು ಸತ್ಯ ಯಾವ್ದು ಗೊತ್ತಿಲ್ಲ. ಇನ್ನೊಂದು ಹೇಳ್ರಿಪ್ಪ, ನಮ್ಮ ಒಳಗೆ ಹೆಂಗ ಆಗ್ಬೇಕಂತ ಕೇಳಿದ್ರ ಎಲ್ಲ ನಾವು ಹಾಲು ಮತ್ತ ಬಂಧುಗಳಿದ್ದೆವು. ಒಂದು ಬೆಳಗ ಮ್ಯಾಗ ಲಗ್ನ ಮಾಡಕಂದ್ರ ಒಂದು ಪಾವಣೆರು ಒಂದ್ ಅಣ್ಣತಮ್ಮರು ಹಿಂಗಾಗ್ಬೇಕು. ಒಂದೇ ಬೆಳಗದವ್ರು ಲಗ್ನ ಮಾಡಕ್ ಬರಂಗಿಲ್ಲ. ಇದು ನಾವ್ ಹೇಳೋ ಸ್ಟೋರಿ ಹಿಂಗ ಇಲ್ಲಿಗೆ ಬಂದ ಬಳಕ ಇನ್ನ ಮಾಳಪ್ಪನ ಆ ಆಜ್ಞೆಯನ್ನು ಪಡ್ಕೊಂಡು ಮಾಳಿಂಗ್ರ ಏನ್ ಹೇಳ್ದ, ಒಳ್ಳೆ ಹೊಲಜಂತಿ ವಾದ ಬಳಕ ನೀ ಗುರುವಿನ ಹುಡ್ಕಡ ಇದ್ದಂದ್ರ ಬೆಳಗಿನ ಜಾವಕ್ಕ ನಾನು ದೊಡ್ಡ ಒಳಗಿನ ಒಂದ ಒಟ್ಟುಕೊಂಬರಿ ಹಾಕಳದ ಅಣ್ಣ ಇದು ಕೊಯ್ಯ ಮಾಡಕದೈತಿ ನಾವು ಸ್ವಲ್ಪ ಅದನ್ನ ತೆಗಿ. ಅವಾಗ ದೊಡ್ಡ ಒಳಗಿನ ಆಕಳ ಹೋಗ್ತದ ಬೆಳಗಿನ ಬ್ರಾಹ್ಮಿ ನಕ್ಷತ್ರಕ್ಕ ಆಕಳ ಸಂಗಾಟ ಹೋಗಂದ ಕಾಲಕ್ಕ ಆ ಆಕಳ ಬೆಳಗಿನ ಜಾವಕ್ಕೆ ಯಾವಾಗ ಹೋಗ್ತದತ್ತ ಅಂಶದ ಯಾರು ಇಟ್ಟೊಬ್ರ ಕವರ್ ಮಾಡ್ಕೊತ ಕುಂತಿದ. ಬೆಳಗಿನ 3ಕ್ಕೆ ಎದ್ದು ಆಕಳ ಹೋಗ್ತಿತ್ತು. ಆಕಳ ಬೆನ್ನ ಹತ್ತದ ಹೊಲಜಂತಿ ಮಡ್ಡಿಯನ್ನ ದಾಟಿ ಕರೆದು ಬೀಜ ಗುತ್ತಿ ಬೀಜ ಮಡ್ಡಿದಿಂದ ದಾಟಿ ಎಲ್ಲಿಗೆ ಬಂದ ಸೊನ್ಯಾಳ ಗ್ರಾಮಕ್ಕೆ ಬಂದ. ಸೊನ್ಯಾಳ ಗ್ರಾಮಕ್ಕೆ ಬಂದ ಕರಿಂದ ಕೋಲ್ ಮಿಂಚು ಹೊಡೆದಂಗ ಆಯ್ತು, ಆಕಳ ಕಾಣಿಸದಂಗ ಆಯ್ತು. ಎಲ್ಲಿಗೆ ಹೋಯ್ತ ತಿಳ್ಕಿರಿಂದ ಗಡಬಡಿಸಿ ನೋಡ್ತಿದ್ದ. ತನ್ನಲ್ಲಿ ಇದ್ದಿರತಕ್ಕಂತ ಕೊಳ್ಳಾಗ ತಾಳ ಏನ್ ಹಾಕೊಂಡಿದ್ದ ನೋಡ ಅವ್ ಜರದು ಬಿದ್ದು ಅಲ್ಲಿಗೆ ಜರದು ಬಿದ್ದು ಯಾವಾಗಿಲ್ಲಿ ತಾಳ ಬಿದ್ದ ಅಂದ್ರೆ ಇಲ್ಲಿ ಒಂದು ತಳ ಆಗ್ಲಿ ಅಂತ ತಿಳ್ಕೊಂಡು ವಿಜಯ ವಿಠಲ ತಿಳ್ಕಿರ್ದ ಅಲ್ಲಿ ಕೀರ್ತಿ ಬೆಳಿಲಿ ಅಂತ ತಿಳ್ಕೊಂಡು ಸೊನ್ಯಾಳ ಮಟ್ಟಿ ಒಳಗೆ ಹಿಂಗಾಯ್ತು ಅಂತ ಹೇಳ್ತಾರ. ಅಲ್ಲಿದಿಂದ ಸಾಗಿ ಮರಗುಂಡಿಗೆ ಸಮೀಪ ಬಂದ. ಅಲ್ಲಿ ಆಕಾಶಕ್ಕೆ ಮುಗುಲಕ ಏಕ ನೆಲ
ಕಲಕ ಮತ್ತು ಮುಗುಲ್ಕ ಕೋಲ್ ಬೆಂಚ್ ಹೊಡೆದಂಗ ಆಗ್ತಿತ್ತು. ಹೌದು. ಇಲ್ಲೇ ಗುರು ಇರ್ಬೇಕಂತ ತಿಳ್ಕೊಂಡು 3 ಗಂಟೆ ಮುರಿ ಹೊಡೆದಿದ್ದು ಹಾ ಹಾ. ಗುರುತ ನೋಡ್ಕರಿಂದ ಇಲ್ಲೇ ಗುರು ಅದಾನ ತೋಡಿ ಟಕ್ಕೆ heiತಾನ. ಹೌದ್. ಅವಾಗ ಆಕಾಶವಾಣಿ ಆಯ್ತು. ಏನಾಯ್ತಪ್ಪ ಆಕಾಶವಾಣಿ? 12 ವರ್ಷ ಇಲ್ಲಿ ತಪಸ್ಸದ. ಹಾ ಹಾ. 12 ವರ್ಷ ನಾ ತಪಸ್ಸರೆ ಮಾಡಾವಿದ್ದೀನಿ. 12 ವರ್ಷ ದಿನನಿತ್ಯ ನನಗ 2 ಹೊತ್ತು ಕುರಿ ಹಾಲನ್ನ ತಂದು ಹಾಕಬೇಕು. ಹೌದು. ದಿನನಿತ್ಯ ನನ್ನ ಪೂಜೆ ಪುನಸ್ಕಾರ ಮಾಡ್ಬೇಕು. 12 ವರ್ಷ ಮುಗಿದಿಂದ ನಾ ಬಂದು ನಿನಗೆ ಭೇಟಿ ಕೊಡ್ತೀನಿ. ಹಾ ಹಾ. ಇರ್ಲಿಕ್ಕಂದ್ರೆ ಇಲ್ಲ. ಹೌದು. ಅಂದ ಕಾಲಕ್ಕೆ ಹೆಂಗ ಮಾಡೋದ ತಿಳ್ಕೊಂಡು ಅವಾಗ ಅದೇ ಅವಾಗಿನ ಐನಾಪುರ ಆಗಿನ ಜೈನಾಪುರ ಈಗಿನ ಐನಾಪುರ. ಹೌದ್ರಿಪ್ಪ. ಅಲ್ಲಿ ದೊರಿನೇಳದೊಳಗೊಂಡ ಕೊಡಿನೇಳ ನಂದಗೊಂಡನ ಮನೆಗೆ ಹೋಗ್ತಾನ. ಹಾ ಹಾ. ದೊರಿನೇಳದೊಳಗೊಂಡ ಅಗರ್ಭ ಶ್ರೀಮಂತ ಕೊಡಿನೇಳ ನಂದನ ಕೆಟ್ಟ ಬಿಡ್ತಾನಿತ್ತು. ಹೌದ್ರಿಪ್ಪ. ನಾವೊಂದು ಕಬಳಿ ನೈದು ಓದು ಮಾರ್ಕೊಂಡು ಬಂದಾಗ ಹೊಟ್ಟೆ ತುಂಬುತ್ತಿರ್ಲಿಕ್ಕಂದ್ರೆ ತುಂಬುತ್ತಿದ್ದಿದ್ದಿಲ್ಲ. ಹೌದ್ರಿಪ್ಪ. ಇಂಥ ಬಡತನದೊಳಗ ದೊರಿನೇಳದೊಳಗೊಂಡನ ಮನೆ ಮುಂದೆ ಹೋಗಿ ಮುಪ್ಪಾನ ಮುದುಕಾಗಿ ನಿಂತಕರಿಂದ ಅಲ್ಲಿ ಏನ್ ಮಾಡ್ತಾನ್ರಿಪ್ಪ? ಹೊಟ್ಟಿ ಬಾಳಸದ ಊಟಕ್ಕೆ ಕೊಡ್ರಿ ಅಂತ ಕೇಳಿದಾಗ ಹಾ ಇವಾಗ ಬೆಳ್ಳಿ ಏನು ಬಂಗಾರ ಮನ್ಸು ಬೆಳ್ಳಿ ಹಿಡಿ ಹಗ್ಗ ಅಲ್ಲೇ ಹಾಸಿಗೆ ಹೂವಿನ ಹೊಚ್ಚಿಗೆ ಹೌದು ಕೈಕಾರ ಹೊತ್ತ ಕಾಳ ಸಾಕಷ್ಟು ಅಗಾರ ಶ್ರೀಮಂತಿ ಒಳಗೆ ನನ್ನ ಬಾಗಲಾಗಿ ನಿಂತು ಯಾವ ಮಗ ಭಿಕ್ಷಾ ಕೇಳ್ತಾನ ಅವಾಗ ಚಂಡ್ ಹಿಡಿದು ಹೊರಗೆ ದಬ್ಬರಿ ಅಂತ. ಹೌದ್ರಿಪ್ಪ. ಆಳುಗಳು ಬಂದಕರಿಂದ ನಾನು ಹೊರಗೆ ದಬ್ಬಿದ್ರು. ಅವಾಗ ಹೋಗ್ಕಿರಂದ ಎಲ್ಲಿ ಕೊಡಿನಂದ ನನ್ನ ಮನೆ ಬಾಗಲಾಗಿ ಬಂದು ನಿಂದಿರ್ತಾನ. ಯಾರಿದ್ರಿ ಮನೆ ಒಳಗೆ ಹೊಟ್ಟಿ ಬಾಳಸದಂದು ರೊಟ್ಟಿ ಕೊಟ್ಟು ಪುಣ್ಯ ಕಟ್ಟುಕೊಡಿ ಅಂತ ಇಟ್ಟವ್ರಾಯ. ಹೌದ್ರಿಪ್ಪ. ಅವಾಗ ಯಾರ ಕೊಡಿನಂದನ ಬಂದ್ ಹೇಳ್ತಾನಪ್ಪ ಉಂಡೇನಂದ್ರ ಊಟ ಇಲ್ಲ ಕುಡ್ದೇನಂದ್ರ ನೀರಿಲ್ಲ. ಕಿತ್ತು ತಿನ್ನಂತ ಬಡತನದ ನೀಡಬೇಕತ್ತಿ ಮನಸ್ಸರೆ ಮರಗ್ತದ ಕಲ್ಲರೆ ಕರಗ್ತದ ಕರೆ ನೀಡಾಕತ್ತನಕ ರೊಟ್ಟಿ ಇಲ್ಲ. ರೊಟ್ಟಿ ಅಂದ್ರೆ ಕೊಬ್ಬರಿ ಚೂರಾಗ್ಯದ. ಹೌದು. ನೀವೇನು ತಿಂದು ಬದುಕಾಕತ್ತೀರಿ ಅಪ್ಪ? ಹುಳ್ಳಿ ಗಂಜಿ ಮಾಡಿದ್ವಿ ಹುಳ್ಳಿ ಅಂಬಲಿ ಸ್ವಲ್ಪ ಇತ್ತು. ನಾವು ಸತಿಪತಿಗಳು ಕುಡ್ದಿದ್ದೀವಿ. ಮುಗದದ ತಗೊಂಡ್ ಬಾ ಗಡಿಗೆ ಅಂತ. ತಗೊಂಡ್ ಬಾ ಅಂದ ಕಾಲಕ್ಕ ಒಲೆ ಮ್ಯಾಗ ಇಟ್ಟಿರ್ತಕ್ಕಂಥ ಗಡಿಗೆಯನ್ನು ಎತ್ತಿ ತಂದು ಇಟ್ಟೊಬ್ರಾಯನ ಮುಂದಿಟ್ಟು ಮ್ಯಾಗ ಮುಚ್ಚಿರ್ತಕ್ಕಂಥ ಮುಚ್ಚಳು ತೆಗಿತಾರ. ಅಂಬಲಿ ತುಂಬ ನಿಂತಿತ್ತು. ಹೌದು. 3 ಮಂದಿ ಕೂಡಿ ಅಂಬಲಿ ಕುಡಿತಾರ ಆಗ್ಲಿ ಇದ್ದಟ್ಟಿ ಇತ್ತಂಗೆ. ಅವಾಗ ತಿಳ್ಕೊಂಡ್ರು ಸಾಮಾನ್ಯ ಮನುಷ್ಯ ಅಲ್ಲ ಪವಾಡ ಪುರುಷ ಭಗವಂತನ ನಮ್ಮ ಬಾಗಿಲಿಗೆ ಬಂದನ ತಿಳ್ಕೊಂಡು ದಂಡವತ್ತು ಪ್ರಣಾಮ ನಮಸ್ಕಾರ ಹಾಕಿದ್ರು. ಹೌದ್ರಿಪ್ಪ. ಅವಾಗ ಇಟ್ಟೊಬ್ರ ಹೇಳ್ದ 12 ವರ್ಷ ನಂದಿನಿ ಚಾಕ್ರದ ನಾ ಇರಾಮಿದ್ದೀನಿ. ಹೌದು 12 ವರ್ಷ ನಂದು ಚಾಕ್ರದ ಇರಾಮಿದ್ದೀನಿ ಅದಕ್ಕೆ ಯಾರು ಬೇಡತ್ತಪ್ಪ ಇರಂದ್ರು. ದಿನನಿತ್ಯ ಇವನು ಮನೆ ಒಳಗೆ ಹಾಲು ಉಕ್ಕರ್ದಂಗ ಆಗಾಕತ್ತು. ಅವೇನು ಸೊಕ್ಕಿನಿಂದ ತಿರುಗಿ ಕಳಿಸಿದಲ್ಲ ದೊಯ್ನೇಳದೊಳಗೊಂಡ ಶ್ರೀಮಂತಿಕೆಲ್ಲ ಬಂದು ಕೊಡಿನಂತ ನನ್ನ ಮನೆ ಸೇರಕತ್ತು. ಹೌದ್ರಿಪ್ಪ. ಇವಾಗ 7 ಕುರಿ ಬಂದಿತ್ತು ಕುಂಟ. ಅವಾಗ ಎಷ್ಟು ದಿನ ನಾ ಕೂತಿರ್ಲಿ ಕುರಿ ಕಾಯ್ತೀನಿ ಅಂತ ತಿಳ್ಕೊಂಡ ಆ ಕೊಡಿನಂದ ನನ್ನ ಮಗಳು ಸಿದ್ಧವನಾಕಿ ಆಕೆ ಸಂಗಾಟನ ಕುರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಕುರಿಗೆ ಹೋಗ್ತಿದ. ಅವಾಗ ಒಂದಾನೊಂದು ದಿವಸ ವೈದ್ಯಕರಿಂದ ಅಗ್ರಹಣೆ ಹೇಳದ ದಂಡಿಗೆ ದೊರಿನೇಳದೊಳಗೊಂಡು ನನ್ನ ಕುರಿ ಹಿಂಡಿನೊಳಗೆ ಕೂಡಿಸಿದ. ಹೌದ್ರಿಪ್ಪ. ಕುರಿ ಎಲ್ಲ ಕಟ್ಟಿ ಗಬ್ಬದು ಮುಂದೆ ಇಳಿಲಕತ್ತು. ಹಾಲ ಹೈನ ಹೊಳೆ ಹರಿದಂಗ ಹರಿಲಕತ್ತು. ಇವಾಗ ಅಗರ್ಭ ಶ್ರೀಮಂತಿಗೆ ಅವಂದೆಲ್ಲ ಕರಿ ಇವಾಗ ಬರ್ಲಕತ್ತು. ಇವಾಗ ಬರಕತ್ತು ಬಳಕ ಇನ್ನು ಅವ ವಿಚಾರ ಮಾಡಿದ ನನ್ನ ಶ್ರೀಮಂತಿಕೆಲ್ಲ ಅವಾಗ ಹೊಂಟದ್ದು ಹೆಂಗ ಮಾಡೋದು ಅಂತ ತಿಳ್ಕೊಂಡ್ಕಿರಂದ ಅವಾಗ ಇದೇ ಬೆಳಗಾವ ಜಿಲ್ಲಾ ಸವದತ್ತಿ ತಾಲೂಕಿಗೆ ನೂತನ ಯರಗಟ್ಟಿ ತಾಲೂಕು ಕಡಿಹಳ್ಳಿ ಕಡಿಬಿ ಸೀಮೆ ಒಳಗ ಗುಡದಾಗ ಬೆಳ್ಳಿಯಮ್ಮ ಅನ್ನತಕ್ಕಂಥ ಒಂದು ದೇವ್ರ. ಆ ದೇವರಿಗೆ ದೇವ್ರ ಹೇಳಂತಕೋಬೇಕು. ಲಕ್ಷ್ಮೀಬಾಯಿ ಅನ್ನತಕ್ಕಂಥ ಹೆಣ್ಣು ಮಗಳು ದೇವ್ರು ಹೇಳ್ತಿದ್ಳು. ಎಲ್ಲಾ ಕಡೆ ವಾಯನಾಗಿತ್ತು. ಅವಾಗ ದೊರಿನೇಳು ದೊಳಗೊಂಡಲ್ಲಿ ಹೋಗಿ ದೇವ್ರ ಕೇಳ್ದ ನನಗರೆ ಅಗರ್ಭ ಶ್ರೀಮಂತಿಕೆ ಎಲ್ಲ ಹಾಳಾಗಿ ಹೊಂಟದ ಹಿಂಗಾಗಾಕ ಕಾರಣ ಏನಂದ ಕಾಲಕ್ಕ ನಿನ್ನ ಮನೆಗೆ ಒಬ್ಬ ಪ್ರಪ್ರಥಮ ಒಬ್ಬ ಬಂದಿದ್ದು ಮುಪ್ಪಾನ ಬದುಕೊಂಡು ರೂಪ ತಗೊಂಡ ಸಾಮಾನ್ಯ ಮನುಷ್ಯ ಅಲ್ಲ. ಪವಾಡ ಪುರುಷ ಸಿದ್ಧಿ ಪುರುಷ ಅಂತವನು ಚಂಡ ಹಿಡಿದು ಹೊರಗೆ ಹಾಕಿದೆ ಅಂದ ಬಳಕ ನೀನು ಮಣಿತಾನ ಶ್ರೀಮಂತಿಕೆಲ್ಲ ಆಚೆ ಕಡೆ ಹೋಗ್ಯದ. ಅವ ಯಾವಾಗ ಮನೆ ಬಿಟ್ಟು ಹೋಗ್ತಾನ ನೋಡ ಅವಾಗ ಅವನು ಶ್ರೀಮಂತಿಗೆ ಹೋಗ್ತದ ಅನ್ಕಸಕ ಹೋಗಂಗಿಲ್ಲ ಅದಕ್ಕ. ಅವಾಗ ಏನ್ ಮಾಡ್ದ ಕೈಯಾಗ ಸಾಕಷ್ಟು ಆಳಿತ್ತು. ಆಳ್ ಮನುಷ್ಯ ಹೇಳ್ದ ಅವನ ಮನ್ಯಾಗ ಒಬ್ಬ ಏನ್ ಮುದಕ್ ಬಂದ್ ಇರ್ತಾನ ನೋಡ ಅವ್ನ ಯಾವ ಪರಿಸ್ಥಿತಿ ಇದೆಯಾ ಅವ್ನ ಜೀತ ಬಿಡಿಸಿ ಕಳಿಸ್ಬೇಕಂತ ಕಾಲಕ್ಕೆ ಅವನ ಕೈಯಾಗೊಬ್ಬ ನೌಕರಿ ಚಾಕರಿ ಮಾಡಾಕ ಮಲ್ಲಪ್ಪನ ಅಂತ ಒಬ್ಬ ಹಿರಿ ಮನುಷ್ಯ ಇದ್ದ. ಹಿರಿ ಮನುಷ್ಯ ಬಂದು ಕೊಡಿ ನಂದಾಗ ದಿನ ಚಾಡ ಹೇಳ್ತಿದ್ದ. ಒಂದು ಕೇಳಿ ಬ್ಯಾಸತ್ತ. ಅವಾಗ ಒಂದಿನ ಅಂದವಾಗ ನನ್ನ ಮನೆ ಬಿಟ್ಟು ಇವತ್ತು ನೀ ತೊಲಗಬೇಕು ಅಂದ. ನನ್ನ ಮನೆ ಬಿಟ್ಟು ತೊಲಗಬೇಕಂದ ಕಲಕ್ ನೋಡಪ್ಪ ಈಗ ನಂದು 7 ವರ್ಷ ಮುಗ್ದದ. ಇನ್ನೂ 5 ವರ್ಷ ನಂದು ಚಾಕರಿ ಅದ. ನಾ ಇನ್ನ ಇರ್ಬೇಕಾಗ್ಯದ ಅಂದ ಕಾಲಕ್ಕೆ ನಿಂದ ಏನು ಮಾತು ಕೇಳಂಗಿಲ್ಲ ನಡಿ ಅಂದ ಕಾಲಕ್ಕೆ ಚಂದ ಹಿಡಿದು ಹೊರಗೆ ಹಾಕಲಕತ್ತ. 3 ಸಲ ಹೇಳಿದ ಮನೆ ಒಳಗೆ ಹೋಗಿ ತಾಯಿ ಕೇಳಿದೆ ವಾ ಹೆಂಗಂದ ಕಾಲಕ್ಕ ಪತಿದೇವ್ರು ಹೇಳ್ತಾನ ಅಂದ್ರ ಅವನು ಮಾತು ಬಿಟ್ಟು ನಾನ್ ಏನ್ ಮಾಡಕ್ ಬರಂಗಿಲ್ಲಪ್ಪ ಹೋಗ್ಬಹುದು ಅಂದಳು. ಅವಾಗ ಸಣ್ಣ ಮಗಳು ಸಿದ್ಧ ಬಂದ್ ಕೇಳ್ತಾಳ ನಮ್ಮ ತಂದೆ ತಾಯಿ ತಿಳಿದ ಅಥವಾ ತಿಳಿಲಾರದ ಏನಾರೇ ಅಂದಾರ್ಕರಿಯಪ್ಪ ಅವ್ರು ಮಾಡಿರ್ತಕ್ಕಂಥ ತಪ್ಪು ಮನುಷ್ಯ ಹೊಟ್ಟೆ ಒಳಗೆ ಹಾಕೊಂಡು ನನ್ನ ಮುಖ ನೋಡಿ ನೀವು ಹೋಗ್ಬೇಡ ಮನೆ ಬಿಟ್ಟು ಇರುವತ್ತ ಮಗಳು ಅಂಗಲಾಚಿ ಬೇಡ್ತು. ಮಗಳಿಗೊಂದ್ ಮಾತು ಹೇಳ್ದ ನಾನು ಏನದು
ಇಲ್ಲಿ ಒಂದು ಕ್ಷಣ ನಿಂದ್ರಂಗಿಲ್ಲ. ಹಾ ಹಾ ಹೌದಾ? ಹೌದ್ ಮರ್ಯಾದೆ ಇಲ್ಲದ ಜಾಗದಾಗ ಇರೋದು ಮಾನವಂತರ ಲಕ್ಷಣ ಅಲ್ಲ. ಹಾ ಹಾ ಇಲ್ಲಿ ನನಗೆ ಚುಚ್ಚು ಮಾತಾಡ್ಯಾರ ಅಂದ ಬಳಿಕ ಒಂದು ಕ್ಷಣ ನಾನು ನಿಂದ್ರಂಗಿಲ್ಲ ಹೋಗ್ತೀನಿ ಅಂದ ಕಾಲಕ್ಕೆ ನನ್ನ ಗತಿ ಹೆಂಗ, ಹೌದು ನನ್ನ ಗತಿ ಹೆಂಗಂತ ಕೇಳಿದಾಗ ಹಾ ಹಾ ನೀ ನನ್ನ ಸಂಗಾಟ ಬಂದಂದ್ರೆ ಇಟ್ಟು ಹೆಸರು ಬದಲು ಮಾಡ್ತೀನಿ, ಬದಲು ಮಾಡ್ತೀನಿ. ಮಗಳತ್ತ ತಿಳ್ಕೊಂಡು ನೀನು ಒಂದು ಊರಿಗೆ ಕೊಟ್ಟು ಲಗ್ನ ಮಾಡ್ತೀನಿ, ಹಾ ಹಾ ನನ್ನ ಸಂಗಾಟ ಬಾ ಅಂದ ಕಾಲಕ್ಕ ಹೌದ್ ಅಲ್ಲಿದಿಂದ ಎಷ್ಟು 12 ವರ್ಷ ಜೀತ ಅಲ್ಲಿ ಮಾಡ್ತೇನೆ ಅಂದಿದ್ದ. ಹೌದ್ 12 ವರ್ಷ ಪೂರ್ಣ ಆಗ್ಯದ ಏನ್ ಅರ್ಧಂತ ಆಗ್ಯದ ಅಂತ ಹೇಳ್ಕೊಂಡು ನಿಮ್ಗೊಂದು ಘರ್ಷಣೆ ಕೇಳಿದ್ರು. ಕೇಳ್ಯಾರಿಪ್ಪ ಕೇಳ್ಯಾರು. ಹೌದಾ? ಹೌದು ಅಲ್ಲಿ 7 ವರ್ಷ ಆಗಿದ್ರಿ ಸರ್. ಹಾ 7 ವರ್ಷ ಆಯ್ತು. 7 ವರ್ಷ ಆದ ಬಳಿಕ ಹಿರಿಯವ ಮಲ್ಲಪ್ಪ ಏನಿದ್ದು ನೋಡ, ಅವನ ಗೌಡನ ಕೈಯಾಗ ಜೀತ ಮಾಡವ, ಹಾ ಹಾ ಅವ ನಿಂದೆ ಕೊಂದದ ಮಾತಾಡೋಣ ಅಲ್ಲಿದಿಂದ ಬಿಡಿಸಿ ಹೊರಗೆ ಹಾಕಿದ್ರು. ಹೌದ್ರಿಪ್ಪ. ಅಲ್ಲಿದಿಂದ 5 ವರ್ಷದಿಂದ ಹುಲಜಂತಿ ಗ್ರಾಮದೊಳಗ ಬೀಜಾಳ ಗೊತ್ತಿ ಬೀಜ ಮಡ್ಡಿ ಮ್ಯಾಗ ಹಾ ಹಾ ಅಲ್ಲಿ ಬಂದ ಮಾಳಿಂಗರಾಯಣ ಅಂತ 5 ವರ್ಷ ಇಟ್ಕೊಂಡು ಅಲ್ಲಿದಿಂದ ಮಾಳಿಂಗರಾಯಣ ಕುರಿ ಹಾಲನ್ನ ತಂದು ಕರೆದ ಎಲ್ಲಿ ಅಗ್ರಾಣಿ ಹಳ್ಳದ ದಂಡಿಗೆ ಮುರುಸಿದ್ದೇಶ್ವರಗ ಹಾಕಿ ಹಾಕಿ ಅಲ್ಲಿ 12 ವರ್ಷ ಪೂರ್ಣ ಆದ ಬಳಕ ಹಾ ಹಾ ಇನ್ನು ಅವಾಗ ಗುರು ಆಕಾಶವಾಣಿ ಆಯ್ತು. ನಾನು ನಿನಗೆ ಇಲ್ಲಿ ಭೇಟಿ ಆಗಂಗಿಲ್ಲ. ಹೌದ್ ಮತ್ತೆ ಭೇಟಿಯಾಗ್ರಿಪ್ಪ. ಇನ್ನು ಮುಂದೆ ಮುತ್ತಿ ಎಲ್ಲಿ ಮೂಗುತ್ತಿ ಮಡ್ಯಾಗ ಮುತ್ತಿನ ಹಸ್ತ ನಾ ತೋರಿಸ್ತೀನಿ. ಹೌದ್ ಅವಾಗ ಅಲ್ಲಿ ನಾನು ಭೇಟಿ ಆಗ್ತೀವೋ ಇಲ್ಲಿನಿಂದ ನಾಡು ನಗರ ತಿರುಗುತ್ತ ನಂಬಿನಿಂದ ಸಂಚಾರ ಅಂತ ಹೇಳ್ದ. ಹೌದ್ ಹೌದ್ರಿಪ್ಪ. ಹೇಳಿದ ಕಾಲಕ್ಕ ಹಾ ಹಾ ಗುರು ಶಿಷ್ಯರು ಕೂಡ್ತಾರ. ಹೌದು ಮೂಗುತ್ತಿ ಮಡ್ಯಾಗ ಭೇಟಿಯಾಗಿ ಸಂಚಾರ ಮಾಡುತ್ತಾ ಕಡಿಹಳ್ಳಿ ಕಡ್ಬಿಗೆ ಬರ್ತಾರ. ಹೌದ್ರಿಪ್ಪ. ಇದ್ರದ್ದು ಇಲ್ಲೊಂದು ತುಸು ಒಳಗೊಂದು ಇಟ್ಟು ಕತ್ತಿ ಉಳ್ದದ್ರಿ. ಇನ್ನು ಹಾ ಹಾ ಏನ್ರಿಪ್ಪ ಅದು ಕಟ್ಟಿ? ನಾನು ಒಂದು ಹಾದಿ ಆಗ್ಬೇಕಂತ ಯಾಕೆ ಹೇಳ್ತೀನಿ ಅಂದ್ರ ಹಾ ಹಾ ನಾನು ಮುರುಗುಂಡೆ ದರ್ಯಾಪಣ್ಣರ ಸಂಗಟ ಬಹಳ ಸಲ ವಾದ ಮಾಡೀನಿ. ಹಾ ಯಾಕಪ್ಪ ಅಂತ ಕೇಳಿದ್ರ ಹಂಗ್ರಿ ಸರ. ಯಾರು ಬೀರಪ್ಪ ಬೇರೆ ಮತ್ತು ಮುರುಸಿಂದ ಬೇರೆ ಅಂತೇಳಿ ಅವ್ರದೊಂದು ವಾದ. ಹಾ ಯಾರ್ದು ಮುರುಗುಂಡೆ ದರ್ಯಾಪಣ್ಣರ. ಹೌದ್ರಿಪ್ಪ. ಏನಾರ ಕೇಳಕಂದ್ರ ನಿಮ್ ಬೀರಪ್ಪಂತ ಕೇಳಕತ್ತಾರ ಹೇಳು, ನಾನು ಮುರುಸಿಂದ ಬೇರೆ ನಿನ್ ಬೀರಪ್ಪ ಬೇರೆ ಅಂತ ಅವ್ರ ಅಂತಾರ. ಹೌದ್ರಿಪ್ಪ. ಹೌದು. ಹೌದ್ ಚಂಪಾ ಹೊಸರದ ಸಿದ್ದಪ್ಪಣ್ಣ, ಮುರುಗುಂಡಿ ದರ್ಯಾಪಣ್ಣ ಹಾ ಇವ 3 ಗುಂಡನ್ನ ಹೂಡಿದ. ಅವ ಪರಮಾತ್ಮ ಇದ್ದ, ಹಾ ಹಾ ಅವ ಹರ ಇದ್ದ, ಹರಿಹರ ಇದ್ರು. ಹೌದ್ ಅಲ್ಲಿ ನಾವೆಲ್ಲ ಬೇರ್ ಬಿಟ್ಟಿದ್ದು. ಹೌದ್ ಬೇರ್ ಬಿಟ್ಟ ಕಾಲಕ್ಕೆ ಇವಾಗ ಬೇರ ಬಿಟ್ಟಲ್ಲಿ ಬೇರಪ್ಪ ಅಂದಾರ, ಮುರುಸಿದ್ದನ ಬೇರೆ, ಇವ ಬೀರಪ್ಪ ಬೇರೆ ಅಂತಾರ. ಹೌದು ಒಪ್ಕೋತೀನಿ, ನಂದೇನ್ ತಕರಾರಿಲ್ಲ. ಹಾ ಹಾ ಇವ ಮುರುಸಿದ್ದ ಯಾರ ಎದ್ರ ಸಂಬಂಧ ಬಂದು ಹೆಂಗ ಬಂದು ಏನ ಅನ್ನುವಂಥದ್ದು ಬೇಕಲ್ಲ. ಬೇಕಿಲ್ಲ ಸರ್. ಪಟ್ಟಣ ಕಡಲೆ ಆಗರ ಏನಂತಾರು, ಏನಂತಾರಿಪ್ಪ? ವಿಠಲ್ ಬೀರದೇವ್ರ ಅಂತಾರ. ಹಾ ಇಲ್ಲರೇ ಬೀರಪ್ಪನ ಹಿಂಗ ಬಂದಾನ ಅಂತೇಳಿ ನಮಗ್ ಹಿಂಗ್ ಹೇಳ್ಕೊತ ಬಂದಾರ. ಹೌದ್ ಇನ್ನ ಮುರುಗುಂಡಿಯನ್ನ ಬಿಟ್ಟು ಬಳಕ ಎಲ್ಲಿ ಇದಕ್ಕ ಅಂಕ್ಲಿ ಬೃಂದಾವನಕ್ಕೆ ಬಂದ್ರು. ಹಾ ಹಾ ಅಂಕ್ಲಿ ಬೃಂದಾವನದಿಂದ ಯಕ್ಷಂಬಕ್ ಬಂದ್ರು. ಯಕ್ಷಂಬದಿಂದ ಪಟ್ಟಣ ಕಡೋಲಿಗೆ ಹೋದ್ರು ಅಂತ ಹಿಂಗ ಒಂದು ಮಾರ್ಗ ಹೇಳ್ಕೊತ ಬರ್ತಾರ. ಬರ್ತಾರ್ರಿ ಸರ್. ಹೌದು. ಹೌದು ಇವ್ರು ಈ ಕಡೆ ಹೋದ್ರ ಅಂದ್ರ ಪುತ್ತೂರದ ಹೆಗಡಿಗಳು ಮತ್ತು ಸಂಕೇಶ್ವರದ ಹೆಗಡಿಗಳು ಪಟ್ಟಣ ಕಡೋಲಿಗೆ ಹಾಲು ಬಿಂದಿಗೆ ತಗೊಂಡು ಬಂದು ಕರಿ ಕಟ್ಟಾಕ್ ಬರ್ತಾರೆ. ಹಾ ಇಲ್ಲಿ ಅವರು ಬರ್ಬೇಕಾದ್ರೆ ಕಾರಣ ಕಾರಣ ಇದು ನನಗೂ ಎಲ್ಲಿ ಸಮಸ್ಯೆ ಅನಿಸ್ತದ ನಾ ಕೇಳ್ಬೇಕು. ಹೌದ್ರಿಪ್ಪ. ಹೌದ್ರಿ. ಹೌದ್ ಇನ್ನೊಂದು ಮಾತಿಲ್ಲಿ ಏನು ಉಳ್ದದ ನನಗೆ ಹಿರಿಯರು ಹೇಳಿರ್ತಕ್ಕಂಥ ನಿಮ್ಮಂತ ಹಿರಿಯರು ಹೇಳಿದ್ದು ಒಂದು ಮಾತನ್ನ ಹೇಳ್ತೀನಿ. ಸರಿ ತಪ್ಪ ನನಗ್ ಗೊತ್ತಿಲ್ಲ, ಹೇಳಿದ್ದೀನಿ ಹೇಳಾವ ಅಷ್ಟನ. ಹೌದ್ರಿಪ್ಪ. ನಾನು ಕಲ್ತವಲ್ಲ, ಓದವಲ್ಲ, ಬರೆಯವಲ್ಲ. ಹಾ ಹೌದಾ? ಇಲ್ಲಿ ಏನು ಚಾಕರಿ ಬಿಡಿಸಿ ಕಳಿಸದಲ್ಲ, ಹಾ ಹಾ ಹೆಗಡೇರ ಮೂಲ ಹಿರಿಯವ ಹಾ ಯಾರು? ಮಲ್ಲಪ್ಪ. ಮಲ್ಲಪ್ಪ. ಮಲ್ಲಪ್ಪ ಮತ್ತು ದುಂಡವನ ಉದರದಿಂದ 3 ಮಂದಿ ಮಕ್ಕಳು ಹುಟ್ಟಿದ್ರು. ಹಿರಿಯವ ರಾಯಪ್ಪ, 2ನೇದವ ಸಿದ್ದಪ್ಪ, 3ನೇದವ ಹೊನ್ನಪ್ಪ. ಹೊನ್ನಪ್ಪ. ಹೌದು. ಹೌದ್ರಿಪ್ಪ. ಇವ್ರು 3 ಮಂದಿ ಮಕ್ಕಳು ಹುಟ್ಟಿದ್ರು. ಕೆಟ್ಟ ಬಡತಾನೆ ಇತ್ತು. ರಾಯಭಾಗದಾಗ ಇವ್ರು ಇರ್ತಿದ್ರು. ಹಾ ಹಾ ಅವಾಗ ದೊರಿನೇಳು ದುಳಗೊಂಡಗ ಮತ್ತು ಮಲ್ಲಪ್ಪಗ ಒಂದು ಬಿಗ್ತನ ಒಂದು ಸಂಬಂಧ ಇತ್ತು. ಹೌದ್ರಿಪ್ಪ. ಅವಾಗಂದ ಇಂಥ ಬಡತನದೊಳಗೆ ಅಲ್ಲಿ ಇದ್ದುಕೊಂಡು ಏನ್ ಮಾಡ್ತೀನಿ ನಾನು ಮನೆಗೆ ಬಾ ಅಂತಂದ. ಹಾ ಹಾ ಅವಾಗ ನೀನ್ ನೌಕರಿ ಚಾಕರಿ ಮಾಡ್ತಿದ್ದಿ, ಏನ್ ಕೇಳ್ದ ನೋಡು, ಹಾ ನೀವು ಇಟ್ಟಾಪನ ಚಾಕರಿ ಬಿಡಿಸಿ ಕಳ್ಸಕತ್ತ. ಹೌದ್ ಇದು ಹಂಗೆ ಯಾವಾಗ ದುಸ್ಮಸ್ ನಡೀತು ಅವಾಗ ಇಟ್ಟೊಬ್ರೆ ಮನುಷ್ಯನೊಳಗೆ ವಿಚಾರ ಮಾಡಿ 3 ಮಂದಿ ಮಕ್ಕಳೊಳಗೆ ಒಡಕ್ ಬರ್ಬೇಕನ್ನಂತದನ್ನು ಸೇರಿಸ್ಬಿಟ್ಟ. ಹೌದ್ರಿಪ್ಪ. 3 ಮಂದಿ ಮಕ್ಕಳು ಬೇರೆ ಆಗಕ್ಕೆ ನಿಂತರು. ಬೇರೆ ಆಗುವಂತ ಸಂದರ್ಭದೊಳಗ ಹಾ ಹಾ ಹೊರನೇಳು ದುಳಗೊಂಡನ ಕರ್ಕೊಂಡು ಕರಿಂದ ಯಾರು ಬಂದ್ರು? ಯಾರು ಬಂದ್ರಿಪ್ಪ? ಮಲ್ಲಪ್ಪ ರಾಯಬಾಕ್ ಬಂದು 3 ಮಕ್ಕಳಿಗೆ ಹಂಚಪಾಲ್ ಮಾಡಿ ಬ್ಯಾರೆ ಮಾಡಿ ಕೊಟ್ಟ. ಹೌದ್ರಿಪ್ಪ. ಬ್ಯಾರೆ ಮಾಡಿ ಕೊಟ್ಟ. ಹಿರಿಮಗ ರಾಯಪ್ಪ ತನ್ನ ಕುರಿ ಹೆಂಡನ ತನ್ನ ಪಾಲಿಗೆ ಬಂದಿರತಕ್ಕಂಥ ಹೊಡ್ಕೊಂಡು ಹಿರೇಬುದ್ಧರಿಗೆ ಹೋದ. ಹಾ ಹಾ 2ನೇದ ಮಗ ಸಿದ್ದಪ್ಪ ತನ್ನ ಕುರಿಗಳನ್ನು ಹೊಡ್ಕೊಂಡು ಹುಕ್ಕೇರಿ ನಾಡು ಸಂಕೇಶ್ವರ ಭಾಗಕ್ಕೆ ಈ ಕಡೆ ಬಂದ್ರು. ಹೌದ್ರಿಪ್ಪ. ಇನ್ನು ಸಣ್ಣ ಮಗ ಹಾ ಹಾ ಹೊನ್ನಪ್ಪಲ್ಲೇ ರಾಯಬಾಕ್ ಉಳ್ಕೊಂಡ. ಹೌದ್ರಿಪ್ಪ. ಉಳಿದ ಬಳಕ ಇವನ್ ಏನ್ ಜೀತ ಬಿಡಿಸಿ ಕಳಿಸಿದ್ರಲ್ಲ. ಹಾ ಹಾ ಅವಾಗ ಅವ ಆ ಕಡೆ ಹೋದ. ಇವ ಯಾರು? ಮಲ್ಲಪ್ಪ ಆ ದೊರಿದುಳ್ಗೊಂಡನ ಬಿಟ್ಟ ತನ್ನೂರಿಗೆ ರಾಯಬಾಕ್ ಬಂದ. ಹೌದ್ರಿಪ್ಪ. ಸಣ್ಣ ಮಗ ಹೊನ್ನಪ್ಪ ಮಡದಿ ಮಲ್ಲ ಯಾರು? ಗಂಗೂಬಾಯಿ ಹಾ ಹಾ ಬಂದು ನಿತ್ತ
ಹೊತ್ತು ನೋಡಿದ ಬಣ ಬಣ ಅನಸ್ತ ನಿಂದ್ರಾಕಾಗ್ಲಿಲ್ಲ ಹಿರಿ ಮಗನ ಕಡೆ ಹೋಗ್ಬೇಕಂತ ತಿಳ್ಕೊಂಡು ಅವಾಗ ಹಿರಿ ಮಗನ ಕಡೆ ಹಿರೇಬುದ್ನೂರಕ್ಕೆ ಹೋದ. ಹಿರೇಬುದ್ನೂರಕ್ಕೆ ಹೋದ ಒಳಗ ಆ ತಂದೆ ಮಕ್ಕಳು ಕುರಿ ಕಾಯ್ತಿದ್ರು. 12 ವರ್ಷ ಜೀತ ಮುಗಿತು. ಮುಗಿದ ದಕ್ಷಿಣ ದಿಕ್ಕಿಗೆ ಹಾದಿ ಹಿಡಿದ್ರು. ಕಡಿಹಳ್ಳಿ ಕಡಿಮೆಗೆ ಹೋಗಿರೋದು ಬೆಳ್ಳಿಯಮ್ಮನ ಆಕಾಶವಾಣಿ ಆಗ್ತದ. ಏನಾಗ್ತದ್ರಿಪ್ಪ? ನೀವು ಮೇಲ್ನಾಡಕ್ ಹೋಗ್ಬೇಕು. ನಿಮ್ಮಿಂದ ಒಂದು ಕೀರ್ತಿ ಬೆಳೆದದ ಮೇಲ್ನಾಡದೊಳಗ ಆಲಮತ್ತದೊಳಗ ಮೇಲಗಿರಿ ಅನಸಿ ಕಡೋಳಗಿರಿ ಆಗುತ್ತದ. ನೀವು ಮೇಲ್ನಾಡಕ್ ಹೋಗ್ಬೇಕಂದ ಕಾಲಕ್ಕೆ ತಿರುಗಿ ಅಲ್ಲಿದಿಂದ ಕಡಿಮೆಯನ್ನ ಬಿಟ್ಟು ಕರೆದ ಬುದ್ಧೂರು ಮನೆ ಕೈದು ಹೋಗ್ತಿದ್ರು. ಹೌದ್ರಿಪ್ಪ. ಇವ ಮಲ್ಲಪ್ಪ ಮತ್ತು ರಾಯಪ್ಪ ತಂದೆ ಮಗ ಕುರಿ ಕಾಯ್ತಿದ್ರು. ಕಂಬಳಿ ದಾರಿಗಳನ್ನ ನೋಡಿ ಬಗಲಿಗೆ ಭಂಡಾರ ಚೀಲ ಹೆಗಲಿಗೆ ಜಾಡಿ ಕೈಯಾಗ ಬೆತ್ತು ನೋಡಿ ಪವಾಡ ಪುರುಷರು ಸಿದ್ಧಿ ಪುರುಷರು ತಿಳ್ಕೊಂಡ ಕಡೆಯಿಂದ ಹಾಲು ಕುಡಿಸ್ಬೇಕಂದ ಮಣ್ಣಿನ ಬಿಂದಿಗೆ ಒಳಗೆ ಹಾಲು ಇಟ್ಕೊಂಡು ಬಂದ. ಯಾರೋ ರಾಯಪ್ಪ. ಹೌದ್ರಿಪ್ಪ. ಹಾಲು ಕುಡಿಸ್ಬೇಕಂದ್ರಪ್ಪ ಯಾರು ಬರ್ತಾರಂದ ಬಳಕ ತಂದಿಗೆಲ್ಲ ಗೊತ್ತಿತ್ತು. ಅವಾಗ ಯಾರು ಬರ್ತಾರಂದ ಕಾಲಕ್ಕೆ ಅವ್ರಿಗೆ ಮುಖಾನ ತೋರ್ಸಂಗಿಲ್ಲಪ್ಪ. ಮುಖ ತೋರಿಸುವಂಗ ನಾ ಇಟ್ಕೊಂಡಿಲ್ಲ. ಅವ್ರಿಗೆ ನಿಂದದ ಮಾತು ಕುಂದದ ಮಾತಾಡಿ ಅವ್ರದಿಂದ ನಮ್ಮ ಮನೆಯೆಲ್ಲ ಒಡಕಾಗ್ಯದ ಅಂತ ಕಾಲಕ್ಕ ತಂದೆ ಮುಂದೆ ಹೋಗ್ತಾನ. ಮಗ ಬಂದ ಕಡೆ ದಂಡ ಹೋಗ್ತ ನಮಸ್ಕಾರ ಹಾಕಿ ಬಾ ಹಾಲು ತಂದಿನಿ ಕೊಡ್ರಿ ಅಂದ. ಹಾಲು ಕುಡಿಯಂಗಿಲ್ಲ ಅಂದ್ರು. ಯಾಕ ಅಂತ ಕೇಳ್ದ. ನಾ ಯಾಕೆ ಹಾಲು ಕುಡಿಯಂಗಿಲ್ಲ ನನ್ನ ಕೇಳ್ಬೇಡ ನಿಮ್ಮ ಅಪ್ಪನ ಕೇಳಂದ. ಬಾ ನಮ್ಮಪ್ಪೆಲ್ಲ ಹೇಳಾನ. ನಮ್ಮಪ್ಪ ಮಾಡಿದ ತಪ್ಪನ್ನ ಮನ್ನಿಸಿ ಭಗವಂತ ಕರುಣೆ ತೋರಿಕೆಂದ ತಂದಿರತಕ್ಕಂತ ಹಾಲು ಕುಡಿ ಅಂತ ಕಾಲಕ್ಕ ನಾ ಈಗ ಸದ್ಯಕ್ಕೆ ಹಾಲು ಕುಡಿಯಂಗಿಲ್ಲ. ನಾ ಹಾಲು ಕುಡಿಬೇಕಾಗಿತ್ತಂದ್ರೆ ಆಕಾಶವಾಣಿ ಮಾಡಿ ನನಗೆ ಹೇಳ್ತೀನಿ. ಆಕಾಶವಾಣಿ ಮಾಡಿ ನನಗೆ ಹೇಳ್ತೀನಿ. ಅವಾಗ ಹಾಲು ಬಿಂದಿಗೆ ತಗೊಂಡು ಬರ್ಬೇಕಂತ ಕಾಲಕ್ಕ ಯಾಕಂದ್ರೆ ಆಯ್ತಾ ತಿಳ್ಕೊಂಡು ಅದೇ ಹಾಲು ಬಿಂದಿಗೆ ಹಂಗೆ ಒಯ್ದಿರ್ತಾರ. ಅಲ್ಲಿಂದ ಸಾಗಿ ಸಂಚಾರ ಮಾಡಕ್ ಹೊನ್ನೂರಕ್ಕೊಂದು ವಸ್ತಿ ಮಾಡಿ ಬೆಳಗಿನ ಜಾವಕ್ಕ ಹುಕ್ಕೇರಿಗೆ ಬಂದು ಸಾಗಿ ಎಕ್ಸಂಬಕ್ ಬಂದು ಎಡಮಳಸಿಂದ ಅನ್ಸ್ಕೊಂಡು ಹಿಂಗ್ ಹೋದ್ರತ್ ಹಿಂಗೊಂದು ನಮಗ್ ಹಿರಿಯರ ಮಾರ್ಕ್ ಹೇಳ್ಕೊತ ಬಂದಾರ. ಅದಕ್ಕಿದ್ರಾಗ ಯಾವ್ದು ಸರಿ ಯಾವ್ದು ತಪ್ಪು ನನಗ್ ಗೊತ್ತಿಲ್ಲ. ಹೌದು. ಇನ್ನು ಹಾಲು ಬಿಂದಿಗೆ ಅವ್ರು ಯಾಕೆ ತರ್ತಾರ ಈ ಕಡೆ ಭಾಗ ನಮ್ಮ ಬೆಳಗಾವಿ ಜಿಲ್ಲಾ ಹಿಡ್ಕೊಂಡು ಎಲ್ಲೆಲ್ಲಿ ತನ ಮಂದಿ ಪಟ್ಟಣ ಕಡಲಿ ಜಾತ್ರೆಗೆ ಹೋಗ್ತೀವಿ ನಾವು. ಹೌದು ಹೋಗ್ತಾರಪ್ಪ. ಪಟ್ಟಣ ಕಡಲಿ ಜಾತ್ರೆಗೆ ಹೋಗ್ತೀವಿ. ಕರೆ ಇದು ಜಾತ್ರೆ ಅಲ್ಲ ಅಂತೇಳಿ ಪಟ್ಟಣ ಕಡಲಿ ಒಳಗೆ ನಾನೊಂದು ವಾದ ಮಾಡೀನಿ. ಅದು ಜಾತ್ರೆ ಅಲ್ಲ ಏನಂತಾರ ಅದಕ್ಕ ಅನ್ನುವಂತದ ಮುಂದಿನ ಸಂಧಿಗೆ ಹೇಳುದದ. ಬಹಳ ಹೊತ್ತು ಮಾತಾಡೋದು ಬೇಡ. ಬಹಳ ದೂರಿಂದ ಮ್ಯಾಲ ಬಂದದ. ಅವ್ರಂದ್ರು ಇವತ್ತು ನಿನ್ನ ಕುವಿ ಯಾನದ ಅದು ತೂರ್ಪ ಇವತ್ತು ಸಜ್ಜಾಗಿ ಬಂದೀನಿ ಅಂದ್ರ ಅವರು. ಗುರುಜಿ ಅವರು ನಿಮ್ಮಂತವ್ರಿಗೆ ನಾನು ಹಾದಿ ಕೈಯಾಗತ್ತೀನಿ ಪುಣ್ಯಾತ್ಮರಿ. ಅದ್ರ ಸಂಬಂಧ ಜಗಳಿಲ್ಲ ಬೇದಿಲ್ಲ. ಅಂಶದ ಮುತ್ತೆ ಮಾಳಿಂಗರಾಯ ಬೀರ ದೇವ್ರ ಹತ್ತಕ್ಕೆ ನಂದು ಆ ದೇವ್ರಿಗೆ ಚುಚ್ಚು ಮಾತಾಡ್ಬೇಕು ಈ ದೇವ್ರಿಗೆ ಚುಚ್ಚು ಮಾತಾಡ್ಬೇಕಂತ ನಮ್ಮ ಉದ್ದೇಶ ಇಲ್ಲ. ಹೌದಾ? ಅವ್ರು ಮಾಡಿರ್ತಕ್ಕಂಥ ಕೀರ್ತಿ ಪವಾಡಗಳನ್ನು ಹೇಳುದದ. ಇಲ್ಲೊಂದು ಸಂಕೋಚ ನನಗ್ ಬರಾಕತ್ತ. ಅವ್ರಂದ್ರು ನಿನ್ನ ಮಠ ಮನೆಯಾಗ ಬಂದೀನಿ ನಿನ್ನ ಪೌಳ್ಯಾಗ ಬಂದೀನಿ ಅಂದ್ರ ಅವ್ರು. ಇವತ್ತಿಗೆ ಭಗವಂತ ನನ್ನ ಆವಿಷ ಎಷ್ಟು ಬರ್ದಾನ ಗೊತ್ತಿಲ್ಲ. ನಾ ಯಾವಾಗ ಇಲ್ಲಿದಿಂದ ಮರ್ಯಾಗ ಹೋಗ್ತೀನಿ ಗೊತ್ತಿಲ್ಲ. ಇದು ನಂದ ಅನ್ಕೋತ ಕೂತೀನಿ. ನಾ ಹೋದ ಬಳಕ ಯಾರು ದನ್ಬೇಕು? ಇಲ್ಲಿದಿಂದ ನಾ ಮಾಯತ್ತಾಗಿ ಹೋದ ಬಳಕ ಇದಕ್ಕೆ ಯಾರು ದನ್ಬೇಕು? ಅದಕ್ಕೆ ಹೇಳ್ಯಾರ ಜ್ಞಾನಿಗಳ ಏನ್ ಹೇಳ್ತ ಮಾತಾ. ದೇವನ ಮನೆ ಇದು ಈ ಜಗವೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ. ಬಾಡಿಗೆದಾರರಂತೆ ನಾವು ನೀವೆಲ್ಲ ಜೀವಿಗಳೆಲ್ಲ ಅಂತ. ಹೌದು. ಇದಕ್ಕ ಇದು ನನ್ನ ಮಠ ಮನೆ ನಿನ್ನ ಮಠ ಮನೆ ನಾ ಒಡೆಯ ನಾ ಪೂಜಾರಿ ಇದಕ್ಕೆ ಏನ್ ಸಂಬಂಧ ಇಲ್ಲ. ಒಂದು ಹಕ್ಕು ಸಿಕ್ಕದ. ಈಗ ಅಲ್ಲಿ ಬಂದು ಕೂತ್ರವ್ರು ಕೆರೆಗೆ ನಾನು ಒಬ್ಬ ಹೆಗಡಿ ಅಲ್ಲಿ ಇಟ್ಟೊಬ್ರಯ್ಯ ಬೀರದೇವ್ರು ಬಂದು ಕೂತದಕ್ಕೆ ಕಟ್ಟಿ ಸಿದ್ದೇಶ್ವರಾಗಿ ಅದೊಂದು ಪೂಜೆ ಸಿಕ್ಕದ ನನಗೆ. ಹೌದಾ? ಜಾತ್ರೆ ಮಾಡ್ಬೇಕಾದ್ರೆ ನಾವೆಲ್ಲಾರು ಹೆಗಡೆ ರಟ್ಟ ಕೂಡಿ ಮಾಡಿದ್ರೆ ಆಗ್ತದನ? 18 ಪಗಡಿ ಜಾತಿ ಊರ್ ಮಂದಿ ಎಲ್ಲರೂ ಬೇಕು. ಅದಕ್ಕೆಲ್ಲಾರು ಬೇಕಾಗ್ತಾರ. ನಾಡ್ ಮೇಲೆ ಭಿಕ್ಷಾ ಮಾಡಿ ನಾವು ತರಾಕ್ ಹೊರಗಿನ ಮಂದಿ ಬೇಕಾಗ್ತಾರ. ಮಠ ಮನೆಗೆ ಯಾಕೆ ಬೇಡ ಆಗ್ತಾರ? ಮಠ ಮನೆ ಅಟ್ಟ ನಿಮ್ಮದು ಹೆಂಗ ಆಗ್ತದ? ಎಲ್ಲರಿಗೂ ಎಲ್ಲಾ ಬೇಕ್ರಿಪ್ಪ. ನನ್ನ ಸಂಗಾಟ ಮಾತಾಡಬೇಕಾಗಿತ್ತಂದ್ರ ವಿಚಾರ ಮಾಡಿ ಮಾತಾಡಬೇಕು. ಹೌದ್ರಿಪ್ಪ. ಎಲ್ಲರೇ ಆ ಕಡೆ ಭಾಗದಾಗ ನಾವು ಡಬ್ಬಿ ಬಡದು ಗುಬ್ಬಿ ಎಬಿಸದಂಗ ನನ್ನ ಮುಂದೆ ನಿಮ್ಮದು ಡಂಬಾಚರಿ ನಡೆಯಂಗಿಲ್ಲ. ಸುಳ್ಳ ಚೀರಾಟ ಕೂಗಾಟ ಮಾತಾಡಂಗಿಲ್ಲ. ಇಲ್ಲೊಂದು ಮಾತು ಕೇಳ್ತಾ ನಿಮಗ. ಏನಪ್ಪ ಮಾತಾ? ಇನ್ನು ಅವ್ರ ಕಡೆ ಬರ್ತೀನಿ. ಅಂಶದ ಮುತ್ತೆ ಎಷ್ಟು ಯುಗಾಂತರ ದುಡ್ದಾನು? 7 ಗಂಟೆ ದುಡ್ಡು ಅಂತ ಹೇಳ್ತಾರ. ಈಗ ಆಚೆಗಡೆ ಗುರುಜಿ ಅವ್ರು ಮಾತಾಡಿದ್ರು ಕೃತ ತ್ರೇತ ದ್ವಾಪರ ಕಲಿ 4 ಯುಗ ಹೇಳ್ಯಾರ. ಇದ್ರ ಹಿಂದೆ 7 ಯುಗ ದುಡ್ದಾನ. ಇವ್ರಿಗೊಂದು ನಾನು ಅವ್ರಿಗೆ ಪ್ರಶ್ನೆನೂ ಅಲ್ಲ ದೈವದವ್ರು ಎಲ್ಲಾರು ವಿಚಾರ ಮಾಡ್ತಕ್ಕಂತ ಮಾತಿದು. ಹೌದಾ? ಅದಕ್ಕೆ ಅವ್ರು ಏನ್ ತಿಳಿದು ಏನ್ ಹೇಳ್ತಾರ ನೋಡೋಣದ. ಆ ಕಲಾವಿದರ
ಏನ್ ಹೇಳ್ತಾರ ನೋಡುದದ ಹೌದು ಅಂಶದ ಮುತ್ತೆ 7 ಯುಗಾಂತರ ದುಡ್ದಾನ ದುಡದಾನ ರಾಣಿ ಬೇರೆಗೆ ಸೌದಾನ ಶ್ರೀಗಂಧ ಕೊಟ್ಟಾಗ ನವದಾನ ಅಡಿಕೇಶ್ವರ 5ನೇ ಅವತಾರದಾಗ ಅಡಿಕೇಶ್ವರ ಆಗಿ ಹಾ ಹಾ ಗುರು ಸೇವಕ 1000 ಹೂವತ್ತಂದು ಏರಿಸ್ತಿದ್ದ ಹೌದ್ ಒಂದು ಹೂ ಜಾರಿ ಬಿತ್ತು ಹಾ ಹಾ ಜಾರಿ ಬಿದ್ದ ಬಳಕ ಹೌದ್. ತನ್ನ ಪಾದ ಕಡ್ಕೊಂಡ ಹೌದ್ರಿಪ್ಪ ಅವಾಗ 1000 ಹೂ ಏರಿಸಿದ ಬಳಕ ಹಾ ಹಾ ಗುರು ಕೇಳ್ದ ಏನ್ ಕೇಳ್ಪ ಮಾತ ಅಡಿಕೇಶ್ವರ ಆಹಾ. ಇವತ್ತು ನನ್ನ ಸೇವಾ ನಿನಗೆ ಭಾರ ಆಯ್ತು ನಾವು ಒಂದು ಹೂ ಕಮ್ಮಿ ಏರಿಸಿದ ಅಂದ ಕಾಲಕ್ಕ ಹೌದ್ ತನ್ನ ಶಿರಾ ಕಡಿದು ಗುರುವಿನ ಗದ್ದಿಗೆ ಅರ್ಪಣೆ ಮಾಡ್ದಪ್ಪ ಇದು ನನ್ನ ಶಿರಾನೇ ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ದ ಹಾ ಹೌದು ಹೌದ್ರಿಪ್ಪ ಅರ್ಪಣೆ ಮಾಡ್ತೀನಿ ಅಂದ ಕಾಲಕ್ಕೆ ನಿನ್ನ ಭಕ್ತಿಗೆ ನಾ ಮೆಚ್ಚಿದ್ದೀನಿ ಹಾ ಇನ್ನು ಮುಂದೆ ಕಲಿಯುವುದೊಳಗ ಆಹಾ. ನಿನ್ನ ಪಾದಗಟ್ಟಿ ಪಾದ ಹೋಗಿ ಪದಗಟ್ಟೆ ಆಗ್ಬೇಕು ರುಂಡ ಪಲ್ಲಕ್ಕಿಯಾಗ ಪೂಜೆ ಆಗ್ಬೇಕು ದಡ ದೀಪಗಂಬ ಆಗ್ಬೇಕು ಕುಡಿ ಮುಂದ ಅಂತೇಳಿ ಇದು ಮುಂದೆ ಕಲಿಯುಗದಾಗ ಅಂತೇಳಿ ಅಡಿಕೇಶ್ವರನ 5ನೇ ಅವತಾರದಾಗ ಇದು ಗುರು ಸೋಮಲಿಂಗ ಹೇಳಿರ್ತಕ್ಕಂಥ ಮಾತ ಹೌದ್ರಿಪ್ಪ ಹೌದು ಹೌದ್ ಇನ್ನ ಕೊನೆಯದು ಬಂದ 5ನೇ ಅವತಾರದಾಗ ಇದು ಹೋಯ್ತು ಹಾ ಹಾ ಇನ್ನ ಅಲಂಕೃತ ಯುಗಕ್ಕೆ ಬಂದಕರಿಂದ ಲಾಸ್ಟ್ 7ನೇ ಅವತಾರ ಇದು ಹೌದು 7ನೇ ಅವತಾರಕ್ಕೆ ಬಂದ ಅಲಂಕೃತ ಯುಗದಾಗ ಅಂಬರೀಷ್ ಏನೋ ಯೋಗಿ ಅಮ್ಮೋಗಾಗಿ ಹುಟ್ಟಿದ ಅಂತ ಹೇಳ್ತಾರೆ ಇವ್ರು. ಹಾ ಹೇಳ್ತಾರ್ರಿಪ್ಪ ಹೌದು ಹೌದ್ ಕೃತ ತ್ರೇತ ದ್ವಾಪರ ಕಲಿ 4 ಯುಗದ ಹಿಂದಿನ ಕೃತದಿಂದ ಸದ್ಯ ನೋಡಕತ್ರ ಕೃತ ಯುಗದಾಗ ಏನೇನ್ ಆಗ್ಯದ ಹಾ ಹಾ ಅವ ಕೆಲವೊಂದು ಜಾಗಗಳು ನೋಡಕ್ ಸಿಗ್ತಾವ ಸಿಗ್ತಾವ್ ಕೆಲವೊಂದು ಜಾಗಗಳು ನೋಡಕ್ ಸಿಗ್ತಾವ ಹಾ ಹಾ ಇನ್ನು ಅಂಶದ ಮತ್ತೆ ಹಿಂದೆ 7 ಯುಗಾಂತರ ದುಡ್ದಾನ ಅಂತ ಹೇಳ್ತಿರ್ಲ ಹಾ ಅಲಂಕೃತ ಯುಗದ ಮೂಲಕ ಕೃತ ಯುಗ ಸೃಷ್ಟಿ ಆಗ್ಯದ ಆಗ್ಯದ. ನನ್ನ ಲೆಕ್ಕಾಚಾರಿ ನಾ ತಿಳ್ಕೊಂಡದ ಪ್ರಕಾರ ಅಲಂಕೃತ ಯುಗ ಪ್ರಳಯ ಆಯ್ತು ಆಯ್ತು ಪ್ರಳಯ ಅಂದ್ರೆ ನಾಶ ಆಗಿ ಹೋಯ್ತು ಹಾ ಹಾ ಅದು ಮುನ್ನಡೆದಿತ್ತು ಎಲ್ಲ ಹೋಯ್ತು ಹೋದ ಬಳಕ ಹೊಳ್ಳೆ ಸೃಷ್ಟಿ ಆಗ್ಬೇಕು ಕೃತ ಸೃಷ್ಟಿ ಆಗ್ಯದ ಆಗ್ಯದ್ರಿಪ್ಪ ಸೃಷ್ಟಿ ಆಗ್ಬೇಕು ಹೊಳ್ಳೆ ಮತ್ತೆಲ್ಲ ಮನುಕುಲ ಮಾನವ ಎಲ್ಲ ದಾನವ ಇವು 84 ಲಕ್ಷ ಜೀವರಾಶಿಗಳೆಲ್ಲ ಈ ಕಡೆ ಹುಟ್ಟಬೇಕು ಹೌದು ಹಿಂದಲ್ಲಿ ಪ್ರಳಯ ಆಗ್ಯದ ಅಂದ್ರೆ ಎಲ್ಲ ನಾಶ ಆಗ್ಯದ ಹಾ ಹಾ ಆ ಕಡೆಯಿಂದ ನೀವು ತಗೊಂಡು ಬರ್ತೀರಿ ಹೌದ್ ಹೌದು ಹೌದ್ರಿಪ್ಪ ಅಲಂಕೃತ ಯುಗದಾಗ ಯೋಗಿಯಾಗಿ ಹುಟ್ಟಿದವ ಹಾ ಕೃತ ಇಲ್ಲ ತ್ರೇತ ಇಲ್ಲ ದ್ವಾಪಾರ ಅಂತ್ಯ ಕಲಿ ಪ್ರಾರಂಭಕ್ಕಾಗಿ ಭೂಲೋಕಕ್ಕೆ ಇಳಿದಾನ ಅಂತ ಹೇಳ್ತೀರಿ ಹಾ ಈ 3 ಯುಗ ಮುಗಿತನ ಅವ ಯೋಗಿ ಅನಿಸ್ಕೊಂಡಿರ್ತಕ್ಕಂಥ ಅಂಶದ ಮತ್ತೆ ನಾ ಟೀಕಾ ಮಾಡಂಗಿಲ್ಲ ನೀವು ಮಾತಾಡ್ತಕ್ಕಂಥ ಮಾತಿಗೆ ಹೇಳ್ತಕ್ಕಂಥ ಮಾತಿಗೆ ಕೇಳಕತ್ತೀನಿ ನಾ ಟೀಕಾ ಮಾಡಂಗಿಲ್ಲ ಹೌದ್ರಿಪ್ಪ ಎಲ್ಲಿದ್ದ ಎಲ್ಲಿತ್ತ ಹೌದಿಲ್ಲ ಹೌದ್ರಿಪ್ಪ ಹಿಂಗ ಏನಾರ ಕೇಳ್ಬಿಟ್ಟಿಗೆ ಏನತ್ತಾರು ಏಯ್ ನಮ್ಮ ಮಠ ಮಾಡಿದ್ರೆ ನಿನಗೇನ್ ಗೊತ್ತೋ ಹಾ ಹಾ ನಾವ್ ಒಡ್ಯಾರಿದ್ದು ಹೌದ್ ಅರಕೆರೆ ಅರಮನೆ ಬೆಳಗ್ಗೆ ಗುರುಮನೆ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ನಾವು ಒಡೆಯರು ನಾವು ಒಡೆಯರು ನಿನಗೇನು ಗೊತ್ತು ನಮ್ಮ ಮಠ ಮಾಡಿದ ನಮ್ಮ ಹೊಲ ಎಟ್ಟದ ನಮ್ಮ ಆಸ್ತಿ ಎಟ್ಟದ ನಮ್ಮ ಮನೆ ಓದ್ತಾರ ನಿನಗೇನು ಗೊತ್ತು ಅಂತ ಹೇಳ್ತಾರೆ ಹೇಳ್ತಾರ್ರಿಪ್ಪ ಒಪ್ಪುವಂತ ಮಾತ ಹಾ ಹಾ ಹೌದಾ ಹೌದ್ ಇಲ್ಲೊಂದ 7 ಯುಗಾಂತರ ಅಲ್ಲಿ ದುಡುದ ದೊಡ್ಡದ ಮರತೆ ಮಂಡಲಕ್ಕೆ ಬಂದ ಮರತೆ ಮಂಡಲಕ್ಕೆ ಬಂದ ಬಳಕ ಏಕದಮಕ ಬಂದ ಮೊಮ್ಮೆಟ್ಟು ಬಿಟ್ಟಿದ್ದು ಬಂದಿಲ್ಲ ಹಾ ಹಾ ಗಂಧಲಗಿರಿ ಮಂದಲಗಿರಿ ದುರ್ಣಗಿರಿ ಶ್ರೀಶೈಲಗಿರಿ ರತ್ನಗಿರಿ ಹಿಮಾಲಯಗಿರಿ ಹಿಂಗ 7 ಪರ್ವತಗಳನ್ನು ತಿರುಗಾಡ್ಕೋತ ಎಷ್ಟೋ ದಿವಸ ಕಾಲ ಕಳೆದ ಹೌದು ಅವಾಗ ಇವರು 3 ಮಂದಿ ಪುಣ್ಯದ ಮಕ್ಕಳು ಮಾಯನ ಮಗ ಮಾದನ ತೇರೋಡ ಮಗರೇ ಕರ್ಣಿ ಮಲ್ಕರ್ಸಿದ್ದ ಹುಟ್ಟಿಲ್ಲ ಹುಟ್ಟಿಲ್ಲ ಅವತಾರ ಸಿದ್ಧ ದೇವೇಂದ್ರ ಬಿಳಿಯಾಣಿಸಿದ್ದ ಆಚಾರ್ಯಗಳು ಸೋಮನ ಮತ್ತೆ ಕಡೆ ಹುಟ್ಟ ಕಣ್ಣ ಮತ್ತೆ ಹಾ ಹಾ ಹೆಣ್ಮಗಳು ಇವರು ಹುಟ್ಟೇ ಇಲ್ಲ ಹೌದ್ರಿಪ್ಪ ಇದೆಲ್ಲಾ ತಿರುಗಾಡಿ ಬಂದಕರಿಂದ ಕೊನೆಗೆ ಇಲ್ಲಿ ಬಂದ ಬಳಕ ಹಾ ಹಾ 3 ಋಷಿಮೆ ಮುಮ್ಮೆಟ್ಟು ಗುಡ್ಡಕ್ಕೆ ಅವ್ ಯಾವಾಗ ಬಂದು ಕೊತ್ತ ನಂತರ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ಹೊರಗಿನ ಮಕ್ಕಳು ಈ ಕಡೆ ಮುಂದ ಇವ್ರು ಹುಟ್ಟ್ಯಾರ ಹುಟ್ಟ್ಯಾರ್ರಿಪ್ಪ ಹೌದಾ ಹೌದು ಇನ್ನೊಂದ್ ಮಾತು ಹೇಳ್ತಾರ ಅವ್ರು ಏನ್ರಿಪ್ಪ ಮಾತಾ ಕೈಲಾಸದಿಂದ ಏನಂತಂದ ಏನೇನ್ ತಂದನ್ರಿಪ್ಪ ಹೋಮದ ಕಂಬಳಿ ನೇಮದ ಗಂಟ ಪ್ರಸಾದ ಗಂಟ ಮಳಿಕೇಲ ಬೆಳಿಕೇಲ ಬಡವರ ಭಾಗ್ಯ ಪಂಚಿಗೆ ತೊಟ್ಟಿಲ ಸಾಲ ಸತ್ತಿಗೆ ಮೇಲೆ ಕಳಸು ಹೊಟ್ಟೆ ವಾಲಗೆ ಶಿವಸ್ಥಾನ ಕಂಚಿನ ಕೈತಾಳ ಹಾ ಹಾ ಮುತ್ತಿನ ಪಲ್ಲಕ್ಕೆ ಮುಂದೆ ನಂದು ಹಿಂದೆ ತಂದಿಗೆ ಮಾಡ್ಕೊಂಡು ಸರ್ವ ಸಹಿತ ತಗೊಂಡು ಬಂದ ಕೇಳ್ತಾರೆ ಹೌದು ಕೈಲಾಸದಿಂದ ಇದೆಲ್ಲ ಹೊಟ್ಟಿ ವಾಲಗೆ ಶಿವಸ್ಥಾನ ತಂದಿದ್ದಂದ್ರೆ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನ್ರಿಪ್ಪ ಅದು ಮಾತಾ ಗುಡಿ ಪ್ರಥಮವಾಗಿ ಮರುಸಿದ್ದೇಶ್ವರದ ಗುಡಿ ಕಟ್ಟಿದ್ವಿ ನಾವು ಕಟ್ಟೇವ್ರಿಪ್ಪ ಹೌದಾ ಹೌದು ಇದು ಪಲ್ಲಕ್ಕಿ ಅದನ್ರಿ ಈಗ ಐತ್ರಿ ಐತಿ ಪಲ್ಲಕ್ಕಿ ತಂದ ಇನ್ನೊಂದು ಗುಡಿ ಕಟ್ಟಿರಿ ಹಾ ಇನ್ನೊಂದು ಮಾತ ಈ ಪಲ್ಲಕ್ಕಿ ನೀವು ಯಾವ್ರಾಗ ಮಾಡ್ಸಿರಿ ಮುರುಷಿನ ಪಲ್ಲಕ್ಕಿ ಕಾನೂರಾಗ ಮಾಡ್ಸಿರಿ ಆ ಪಲ್ಲಕ್ಕಿ ತಯಾರಾಗ್ಯದ ಅಂತ ಹೇಳಿದ ಬಳಕ ಪಲ್ಲಕ್ಕಿ ಇಲ್ಲಿದಿಂದ ಏನ್ ತರಾಕ್ ಹೋಗಿರ್ಲಿಲ್ಲ ಅದ್ರಾಗ ಮೂರ್ತಿ ಪೂಜೆ ಮಾಡ್ಕೊಂಡು ತಗೊಂಡ್ ಬಂದಿರಿ ಏನ್ ಹಂಗ ತಗೊಂಡ್ ಬಂದಿರಿ ಮೂರ್ತಿ ಪೂಜಿಲ್ರಿ ಎಲ್ರಿ ಅಲ್ಲಿದಿಂದ ಕುಲ್ಲ ಪಲ್ಲಕ್ಕಿ ತಂದಿರಿ ಪಲ್ಲಕ್ಕಿಯಾಗ ಒಂದ್ ಯಾವಾದೇ ಫೋಟೋ ಮೂರ್ತಿ ಏನಾರ ನೀವು ಪೂಜೆ ಮಾಡ್ಲಾರ ಹಂಗ ತಗೊಂಡ್ ಬಂದಿರಿ ಕುಲ್ಲ ಪಲ್ಲಕ್ಕಿ ಅದ್ರಾಗ ಫೋಟೋ ಪೂಜೆ ಇಲ್ರಿ ಹೌದಿಲ್ರಿ ಫೋಟೋ ಅದ್ರಾಗ ಪೂಜೆ ಮಾಡ್ಲಾರ ಕುಲ್ಲ ಪಲ್ಲಕ್ಕಿ ತರಕ್ ಬರಂಗಿಲ್ಲ ಹೌದು ಹೌದಿಲ್ರಿ ಹೌದ್ರಿಪ್ಪ ಇನ್ನು ಪಲ್ಲಕ್ಕಿ ಎಬ್ಸಮಂದು ಡೊಳ್ಳದು ಬಾರಿಸಿರಿ ಏನು ಇಲ್ರಿ ಇದ್ಯಾಂತ ಪದ್ಧತಿ ರೀ ಪಲ್ಲಕ್ಕಿ ಎಬ್ಸ್ಬೇಕಾಯ್ತಂದ್ರ ಪಲ್ಲಕ್ಕಿಯಾಗ ಮೂರ್ತಿ ಬೇಕು ಅದ್ರಾಗ ಮುಂದೆ ಡೊಳ್ಳು ಬಾರಿಸಿರ್ಬೇಕು ಯಾಕೆ ಪೂಜಾರಿ ಕೇಳ್ರಿ ಏನಪ್ಪ ಸರ್ ಹೌದಾ ಗಂಟು ದುಪಾರ್ತಿ ಬೇಕು ಶಿವಸ್ಥಾನ ಬೇಕದಕ್ಕೂ ಹಾ ಹಿಂಗೆಲ್ಲ ಶಿವಸ್ಥಾನ ಬೇಕು
ಅಮಸಿದ ಮುತ್ತೆ ಕೈಲಾಸದಿಂದ ಏನು ಸರ್ವ ಸಾಹಿತ್ಯ ಅಲ್ಲಿಂದ ಪಲ್ಲಕ್ಕಿ ತಗೊಂಡು ಬಂದಲ್ಲ ಹೌದ್ ಆ ಪಲ್ಲಕ್ಕಿಯಾಗ ಮೂರ್ತಿ ಯಾವಾಗ ಪೂಜಿದ್ರು, ಡೋಲು ಯಾರು ಬಾರಿಸಿದ್ರು, ತಾಳ ಯಾರು ಬಾರಿಸಿದ್ರು, ನಿಶಾನಿಗೆ ಯಾರು ಹಿಡಿದಿದ್ರು, ಛತ್ತಿಗೆ ಯಾರು ಹಿಡಿದಿದ್ರು, ಗಂಟದ ಪಾರ್ಟಿ ಯಾರು ಮಾಡ್ತಿದ್ರು, ಬಂಡಾರ ಹುಚ್ಚಕ್ ಪೂಜಾರಿ ಬೇಕು, ಪಲ್ಲಕ್ಕಿ ಅದಂದ್ರೆ ಹಂಗೆ ಆಗಂಗಿಲ್ಲ. ಹಾ ಇದೆಲ್ಲ ಶಿವಸ್ಥಾನ ಬೇಕು. ಅಲ್ಲಿದಿಂದ ತಂದಾನಂದ್ರ ಇದೆಲ್ಲ ಸರ್ವ ಸಾಹಿತ್ಯ ಹೆಂಗ್ ಗೊತ್ತು? ಹೆಂಗ್ ಗೊತ್ತು? ಕೇಳ್ಬಿಟ್ರಿ, ಹೇ ನಮ್ಮ ಮಠ ಮಾಡಿ ನಿನ್ಗೇನು ಗೊತ್ತು, ನಾವು ಒಡ್ಯಾರಿದ್ದೀವಿ, ಏನಾಯ್ತು ಅದನ್ನ ಮಾತಾಡಿದ್ರೆ? ಹಂಗಲ್ಲ, ವಿಚಾರ ಮಾಡ್ಬೇಕು, ತಿಳ್ಕೋಬೇಕು. ಹೌದು ಇದು ಸರಿನಾ ತಪ್ಪದ, ಇದಕ್ಕೆ ಹೆಂಗ ಸರಿ ಹೊಂದತ್ತದ, ಸಿದ್ಧಾಟಿಗೆ ಧಕ್ಕೆ ಬಂದಿರಬಾರ್ದು, ಕುಂದ ಬಂದಿರಬಾರ್ದು, ಹಾ ಹಾ ತಂದು ಒಂದು ಜೋಡಣೆ ಮಾಡಿ ನಾವು ಅದಕ್ಕ ಅವ್ರದ್ದು ಹೆಂಗ್ ಆಗ್ಯದ ಏನಾಗ್ಯದ ಅನ್ನಂತ 4 ಮಂದಿಗೆ ತಿಳಿಯಾಗಿ ಹೇಳ್ಬೇಕು. ಹೌದ್ರಿಪ್ಪ ಅದಕ್ಕೆ ಹಿಂಗೈತಿ. ಇನ್ನ ಗರ್ಸನೆ ಕೇಳಿದ್ದಕ್ಕೆ ಇಲ್ಲಿ 7 ವರ್ಷ ದುಡ್ದಾನ, ಇನ್ನ 5 ವರ್ಷ ಬೀಜ ಗೊತ್ತಿ ಬೀಜಾಳ ಮಡ್ಡಿ ಮ್ಯಾಗ ತೀಟುರಾಯಿ ಮಾಡ್ಯಾನ. ಇದು ನೀವು ಕೇಳಿರ್ತಕ್ಕಂಥದ್ದು ಒಂದು. ಹೌದು ಇನ್ನು ಬೀರಾಣ ದೇವರಿಗೆ ಅಷ್ಟೊಂದು ವಿದ್ಯೆಗಳನ್ನೆಲ್ಲ ಬರಬೇಕಾಗಿತ್ತಂದ್ರೆ ಯಾವ ಗುರುವಿನ ಹತ್ತಿರ ಎಲ್ಲಿ ಕಲ್ತಾನ ಅಂತ ಕೇಳಿದ್ರ ಹಾ ಹಾ ಬಾಳೆಹೊನ್ನೂರ ಹೌದ್ ಆ ಗುರು ಮರಳಾದ್ಯರಂತೇಕ ಅವ ವಿದ್ಯೆಗಳನ್ನ ಕಲಿತು ಅವ ಅಷ್ಟು ಪ್ರವೀಣ ಆಗ್ಯಾನ ಅಂತ ನಮಗ್ ಹಿರಿಯರು ಹೇಳ್ಕೊತ ಬಂದಿರತಕ್ಕಂಥ ಮಾತ. ಹೌದು ಯಾವುದು ಬಾಳೆಹೊನ್ನೂರ, ಹಾ ಹಾ ಆ ಬಾಳೆಹೊನ್ನೂರದೊಳಗ ಬೀರ ದೇವ್ರ ಹೌದ್ ಯಾರು ಮರಳಾದ್ಯರಂತೇಕ ವಿದ್ಯೆಗಳನ್ನ ಕಲಿತು ಇಷ್ಟು ಪ್ರವೀಣ ಆಗ್ಯಾನ ಅಂತ ಹೇಳ್ಕೊಂಡ್ರೆ ಎಲ್ಲಿ ವಿದ್ಯೆ ಕಲ್ತಾನ ಅಂತ ಕೇಳಿದ್ರ ಬಾಳೆಹೊನ್ನೂರ ಮರಳಾದ್ಯ ಗುರುವಿನಂತೇಕ ಗುರುವಿನ ಕೈಯಾಗ ಕಲ್ತಾನ ಅಂತ ಹಿಂಗಾಗ್ಯದ. ಹೌದ್ ಇನ್ನೊಂದ್ ಮಾತು ಕೇಳ್ತಾನೆ ನಿಮಗೊಂದೆರಡು, ನಾನು ಹೆಂಗ ಕೇಳಿರಿ ನೋಡು. ಹಾ ಹಿಂಗ 3 ಮಂದಿ ಪುಣ್ಯದ ಮಕ್ಕಳು, ಹಾ ಮಾಯದ ಮಗ ಮಾದನ್ನ